ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯಭಾಗ್ಯೋರಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀಶ್ರೀನಿವಾಸಾತ್ ಗುರೋः ಶ್ರೀಶೈಲಾನ್ವಯಕೌಸ್ತುಭಸ್थितनियं ಶ್ರೇಯೋನಿಧे ಶ್ರೀನಿಧೇः ವಂದೇ ಸಾಧುಕಟಾಕ್ಷकेळिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलकताङ्गतं यस्य सारस्वतस्रोतो कुलामोदवासितं श्रुतीनां विष्णुमायालं शठारिं तमुपास्महे। वन्दे वैकुण्ठसेनान्यं देवं सूत्रपतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम् कमप्याद्यं कलाभिधमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन कृतितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यति परिवृडो गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जयसारथिः सन्तस्सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। 13ನೇ ಅಧ್ಯಾಯ ಆರಂಭಿಸಿದ್ದೇವೆ. ಮೊದಲ ಶ್ಲೋಕದಲ್ಲಿ ಭಾಷ್ಯವನ್ನು ನೋಡ್ತಾ ಇದ್ವಿ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಈ 3ನೆಯ ಷಟ್ಕಕ್ಕೆ ಆರಂಭದಲ್ಲಿ ಭಾಷ್ಯಕಾರರು ಸಂಗತಿಯನ್ನು ಹೇಳಿದರು. ಮೊದಲ 6 ಷಟ್ಕಗಳಲ್ಲಿ ಆತ್ಮಯಾಥಾತ್ಮ್ಯ ಶೋಧನೆ, ಆಮೇಲೆ ಭಕ್ತಿಯೋಗ, ಅದಾದ ಮೇಲೆ 6 ಷಟ್ಕ ಮೊದಲು ಕರ್ಮಯೋಗ ಜ್ಞಾನಯೋಗಗಳು ಹೇಳಿ ಆತ್ಮಾವಲೋಕನಕ್ಕೆ ಸಾಧನಗಳು ಅಂತ, ಆಮೇಲೆ ಭಕ್ತಿಯೋಗ ಹೇಳಲ್ಪಟ್ಟಿತು. ಈಗ ಆ ಪೂರ್ವ 12 ಅಧ್ಯಾಯಗಳಲ್ಲಿ ಹೇಳಿದ ವಿಷಯಗಳಿಗಿಂತ ಅಧಿಕವಾದ ಕೆಲವು ವಿಷಯಗಳು, ಅಪೇಕ್ಷಿತವಾದ ಕೆಲವು ವಿಷಯಗಳು, ಅದೆಲ್ಲವೂ ಈಗ ಹೇಳಲ್ಪಡುತ್ತೆ ಅನ್ನೋದು ಇಲ್ಲಿ. ಅದರಲ್ಲಿ ವಿಶೇಷವಾಗಿ ದೇಹಾತ್ಮನೋ ಸ್ವರೂಪಂ, ದೇಹಯಾಥಾತ್ಮ್ಯ ಶೋಧನಂ, ದೇಹಯುಕ್ತ ಆತ್ಮಪ್ರಾಪ್ತಿ ಉಪಾಯ, ವಿವಿಕ್ತ ಆತ್ಮಸ್ವರೂಪ ಸಂಶೋಧನಂ, ತಥಾವಿಧಸ್ಯ ಆತ್ಮನಃ ಅಚಿತ್ ಸಂಬಂಧ ಹೇತು ತತಃ ವಿವೇಕ ಅನುಸಂಧಾನ ಪ್ರಕಾರಶ್ಚ. ಇದೆಲ್ಲ ಮುಖ್ಯವಾದ ವಿಷಯಗಳು ಹೇಳಲ್ಪಡುತ್ತೆ ಅಂತ ಹೇಳಿ, ಇದರಲ್ಲಿ ಮೊದಲು ಹೇಳುವಾಗ ಶರೀರದ ಮತ್ತು ಆತ್ಮನ ರೂಪವು ಶೋಧಿಸಲ್ಪಡುತ್ತೆ. ಶರೀರ ಅಂತ ಹೇಳೋದು ಕ್ಷೇತ್ರ ಅಂತ ಹೇಳಲ್ಪಡುತ್ತೆ. ದೇವ ಮನುಷ್ಯ, ಸ್ಥೂಲ, ಕೃಶಃ ಅಂತ ಹೇಳುವಂತಹ ಭೋಕ್ತಾ ಆದವನು ಸಾಮಾನಾಧಿಕರಣ್ಯೇನ ಪ್ರತೀಯಮಾನಂ ಭೋಕ್ತುಃ ಆತ್ಮನಃ ಅರ್ಥಾಂತರಭೂತಂ ತಸ್ಯ ಭೋಗಕ್ಷೇತ್ರಂ ಇತಿ ಶರೀರ ಯಾಥಾತ್ಮ್ಯ ವಿದ್ಭಿಃ ಅಭಿಧೀಯತೆ. ಶರೀರದ ಯಾಥಾತ್ಮ್ಯವನ್ನು ತಿಳಿದವರು ಹೀಗೆ ಹೇಳ್ತಾರೆ, ಇದು ದೇವ, ಮನುಷ್ಯ, ಸ್ಥೂಲ, ಕೃಶ ಅಂತ ಹೇಳುವಾಗ ದಪ್ಪಗಿದ್ದೇನೆ, ಸಣ್ಣಗಿದ್ದೇನೆ, ಈ ರೀತಿಯಾದ ಒಂದು ಅಭಿಮಾನವನ್ನು ಉಂಟು ಮಾಡುತ್ತೆ ಸಮಾನಾಧಿಕರಣದಿಂದ ಆತ್ಮನಿಗೆ. ಇದು ಭೋಗಕ್ಷೇತ್ರವಾಗಿದೆ ಶರೀರ ಅಂತ ಹೇಳಲ್ಪಡುವಂತಹದ್ದು. ಇದು ಅವಯವಶಃ ಸಂಘಾತ ರೂಪೇಣ ಚ
ಇದನ್ನು ಅವಯವಗಳನ್ನು ಕೂಡ ಎಲ್ಲವೂ ಸೇರಿ ಸಮೂಹದಲ್ಲಿ ಶರೀರ ಅನ್ನುವ ಒಂದು ರೂಪದಿಂದಲೂ ಕೂಡ ಇದನ್ನು ನಾನು ತಿಳಿತೇನೆ ಅಂತ ಯಾರು ತಿಳಿಯುವನಿದಾನು ಒಳಗಡೆ ವೇದ್ಯಭೂತಾತ್ ಅಸ್ಮಾತ್ ವೇದಿತೃತ್ವೇನ ಅರ್ಥಾಂತರಭೂತಂ, ತಿಳಿಯಲ್ಪಡುವ ಶರೀರ ಮತ್ತು ಅವಯವಗಳಿಂದ ತಿಳಿಯುವವನಾದ ಬೇರೆ ಪದಾರ್ಥವಾದ ಜೀವಾತ್ಮ, ಅವನನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಆತ್ಮಯಾಥಾತ್ಮ್ಯ ವಿದಃ ಪ್ರಾಹು, ಆತ್ಮನ ಯಾಥಾತ್ಮ್ಯವನ್ನು ತಿಳಿದವರು ಹೇಳ್ತಾರೆ. ಶರೀರ ಯಾಥಾತ್ಮ್ಯವನ್ನು ಆತ್ಮ ಯಾಥಾತ್ಮ್ಯವನ್ನು ತಿಳಿದವರು ಇದು ಶರೀರ ಇದು ಆತ್ಮ ಅಂತ ಬೇರೆ ಬೇರೆಯಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಯದ್ಯಪಿ ದೇಹಂ ವ್ಯತಿರಿಕ್ತ ಘಟಾದಿ ಅರ್ಥಾನುಸಂಧಾನ ವೇಲಾಯಾಂ ದೇವಃ ಅಹಂ ಮನುಷ್ಯೋಹಂ ಘಟಾದಿಕಂ ಜಾನಾಮಿ ಇತಿ ದೇಹ ಸಾಮಾನಾಧಿಕರಣ್ಯೇನ ಜ್ಞಾತಾರಂ ಆತ್ಮಾನಂ ಅನುಸಂಧತ್ತೆ. ದೇಹಕ್ಕಿಂತ ಬೇರೆಯಾದ ಪದಾರ್ಥಗಳನ್ನು ತಿಳಿಯುವಾಗ, ಘಟ ಮೊದಲಾದ ಪದಾರ್ಥಗಳನ್ನು ತಿಳಿಯುವಾಗ ನಾನು ದೇವನು ಈ ಘಟಕ್ಕಿಂತ ಬೇರೆ ಅಂತ ತಿಳಿತೀನಿ, ನಾನು ಮನುಷ್ಯನೋ ಮೊದಲಾದದು ಈ ಘಟವನ್ನು ನಾನು ತಿಳಿತೇನೆ ಅಂತ ದೇಹದೊಡನೆ ಸಾಮಾನಾಧಿಕರಣದಿಂದ ಆತ್ಮನು ತಿಳಿಯುವವನಾದ ಆತ್ಮನ ಅನುಸಂಧಾನವು ಎಲ್ಲರೂ ಮಾಡ್ತಾರೆ. ಅದನ್ನು ಹಾಗಿದ್ದರೂ ದೇಹ ಅನುಭವ ವೇಲಾಯಾಮ್ ದೇಹಮಪಿ ಘಟಾಧಿಕಮಿವ ಇದಮಹಂ ವೇದ್ಮಿ ಇತಿ ವೇದ್ಯತೆಯ. ಹೇಗೆ ಒಂದು ಬೇರೆಯಾದ ಪದಾರ್ಥವನ್ನು ತಿಳಿಯುವಾಗ ನಾನು ಮನುಷ್ಯ ಈ ಘಟವನ್ನು ತಿಳಿತೇನೆ ಅಂತ ತಿಳಿತಾನೋ, ಹಾಗೆಯೇ ದೇಹವನ್ನು ತಿಳಿಯುವಾಗಲೂ ಕೂಡ ಅವನು ಘಟಗಳಂತೆಯೇ ಇದನ್ನು ನಾನು ತಿಳಿತೀನಿ ಅಂತ ತಿಳಿಯುವುದು ಪದಾರ್ಥ ಇದು ಅಂತ ತಿಳಿಯುವಂತಹ ವೇದಿತ ಅನುಭವತಿ, ತಿಳಿಯುವವನು ಅನುಭವಿಸ್ತಾನಲ್ಲ, ಇದು ದೇಹವನ್ನು ನಾನು ತಿಳಿತೀನಿ ಅಂತ. ವೇದಿತು ಆತ್ಮನಃ ವೇದ್ಯತೆಯ ಶರೀರಮಪಿ ಘಟಾತಿವದ ಅರ್ಥಾಂತರಭೂತಂ. ಬಾಹ್ಯ ಪದಾರ್ಥಗಳನ್ನು ನೋಡುವಾಗ ಹೇಗೆ ನಾನು ಇದನ್ನು ತಿಳಿತೀನಿ ಅಂತ ತಿಳಿತಾನೋ, ಹಾಗೆಯೇ ತನ್ನೊಡನೆ ಅಪೃಥಕ್ ಸಿದ್ಧವಾಗಿ ಇರುವಂತಹ ಈ ಶರೀರವನ್ನು ತಿಳಿಯುವಾಗಲೂ ನಾನು ಇದಕ್ಕಿಂತ ಬೇರೆ ಇದನ್ನು ತಿಳಿತೀನಿ ಅಂತಾನೆ. ಘಟಗಳನ್ನು ತಿಳಿಯೋ ಹಾಗೆಯೇ ಇವನು ತಿಳಿತಾನೆ, ಅದು ಕೂಡ ಬೇರೆ ಪದಾರ್ಥವೇ. ಘಟವು ಹೇಗೆ ಬೇರೆ ಪದಾರ್ಥವೋ ಹಾಗೆಯೇ ಆ ಶರೀರವು ಇವನಿಗಿಂತ ಬೇರೆಯಾದ ಪದಾರ್ಥ, ತಿಳಿಯಲ್ಪಡುವಂಥದ್ದೇ ಅದು ಕೂಡ. ಘಟವು ತಿಳಿಯಲ್ಪಡುವಂಥ ಪದಾರ್ಥ, ಶರೀರವೂ ಹಾಗೆಯೇ. ಆದ್ದರಿಂದ ವೇದಿತು ಆತ್ಮನಃ ವೇದ್ಯತೆಯ, ಆತ್ಮನು ತಿಳಿಯಲ್ಪಡಬೇಕಾದಂತಹ ಪದಾರ್ಥ ಆಗುವಂತಹ ಈ ಶರೀರಮಪಿ ಘಟಾಧಿವತ್ ಅರ್ಥಾಂತರಭೂತ, ಘಟವೇ ಮೊದಲಾದಂತೆ ಇದು ಬೇರೆಯಾದ ಪದಾರ್ಥ ಅವನಿಗಿಂತ. ತಥಾ ಘಟಾದಿ ವೇದ್ಯಭೂತಾತ್ ಶರೀರಾದಪಿ ವೇದಿತ ಕ್ಷೇತ್ರಜ್ಞ ಅರ್ಥಾಂತರಭೂತಃ. ಆದ್ದರಿಂದ ತಿಳಿಯಲ್ಪಡುವಂತಹ ಶರೀರಕ್ಕಿಂತ ಘಟವು ಹೇಗೆ, ಘಟ ಮೊದಲಾದವು ಹೇಗೆ ತಿಳಿಯಲ್ಪಡುತ್ತೋ ಹಾಗೆ ಶರೀರವೂ ಕೂಡ ತಿಳಿಯಲ್ಪಡುವ ಪದಾರ್ಥವಾದ್ದರಿಂದ ತಿಳಿಯುವವನಾದ ಕ್ಷೇತ್ರಜ್ಞನು ಬೇರೆಯಾದ ಪದಾರ್ಥ. ಸಾಮಾನಾಧಿಕರಣ್ಯನ ಪ್ರತೀತಿಸ್ತು, ಹಾಗಾದರೆ ಒಂದೇ ಅಂತ ಹೇಗೆ ಜ್ಞಾನ ಬರುತ್ತೆ, ಈ ರೀತಿ ತಿಳಿತೀವಿ. ವಸ್ತುತಃ ಶರೀರಸ್ಯ ಗೋತ್ವಾದಿವತ್ ಆತ್ಮವಿಶೇಷಣತ ಏಕ ಸ್ವಭಾವತೆಯ ತದಪೃಥಕ್ ಸಿದ್ಧೇಹೇ ಉಪಪನ್ನ. ಹೇಗೆ ಒಂದು ಜಾತಿಯು ಗೋತ್ವ ಮೊದಲಾದದ್ದು ಗೋ ವ್ಯಕ್ತಿಯಿಂದ ಬೇರೆಯಾಗಿ ತಿಳಿಯಕ್ಕಾಗೋದಿಲ್ಲ, ನಮಗೆ ಗೋವಿನ ಜಾತಿಯನ್ನು ಗೋ ವ್ಯಕ್ತಿಯನ್ನು ಬೇರೆ ಬೇರೆಯಾಗಿ ತಿಳಿಯಕ್ಕಾಗೋದಿಲ್ಲ. ಅದೆರಡು ಕೂಡ ಗೋ ವ್ಯಕ್ತಿಗೆ ವಿಶೇಷಣವಾಗಿ ಹೇಗೆ ತಿಳಿದು ಬರುತ್ತೋ ಹಾಗೆಯೇ ಶರೀರವು ಈ ಆತ್ಮನಿಗೆ ವಿಶೇಷಣವಾಗಿರುವುದೇ ಅದರ ಸ್ವಭಾವವಾಗಿರುವುದರಿಂದ ಅದಕ್ಕಿಂತ ಅಪೃಥಕ್ ಸಿದ್ಧವಾದದ್ದು, ಬೇರೆಯಾಗಿ ತಿಳಿಯಕ್ಕೆ ನೋಡೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಈ ರೀತಿಯಾದ ಜ್ಞಾನ ನಮಗೆ ಉಂಟಾಗುತ್ತೆ ಸಾಮಾನಾಧಿಕರಣದಿಂದ, ನಾನೇ ದೇಹ ಅನ್ನುವಂಥದ್ದು. ತತ್ರ ವೇದಿತು ಅಸಾಧಾರಣಾಕಾರಸ್ಯ ಚಕ್ಷುರಾಧಿಕರಣ ಅವಿಷಯತ್ವಾತ್ ಯೋಗ ಸಂಸ್ಕೃತ ಮನೋವಿಷಯತ್ವಾಚ ಪ್ರಕೃತಿ ಸನ್ನಿಧಾನಾದೇವ ಮೂಢಾಃ ಪ್ರಕೃತ್ಯಾಕಾರಮೇವ ವೇದಿತಾರಂ ಪಶ್ಯಂತಿ. ವೇದಿತು ಅಸಾಧಾರಣಾಕಾರಸ್ಯ ಚಕ್ಷುರಾದಿ ಕರಣ ಅವಿಷಯತ್ವಾತ್, ವೇದಿತ ಆದವನು ತಿಳಿಯವನಾದ ಜೀವಾತ್ಮನು ಅವನ ಒಂದು ಅಸಾಧಾರಣ ಆಕಾರ, ಕಣ್ಣು ಮೊದಲಾದವುಗಳಿಂದ ಅದಕ್ಕೆ ವಿಷಯವಾಗೋದಿಲ್ಲ. ಅವನು ಕಣ್ಣಿನಿಂದ ಆತ್ಮನನ್ನು ನೋಡೋಕ್ಕಾಗೋದಿಲ್ಲ. ಆದ್ದರಿಂದ ಹೇಗೆ ನೋಡಬಹುದು ಅಂದರೆ ಯೋಗ ಸಂಸ್ಕೃತ ಮನೋವಿಷಯತ್ವಾಚ್, ಯೋಗದಿಂದ ಸಂಸ್ಕೃತವಾದ
ಮನಸ್ಸಿಗೆ ಅವನು ವಿಷಯವಾಗ್ತಾನೆ. ಆದ್ದರಿಂದ ಪ್ರಕೃತಿ ಸನ್ನಿಧಾನ ದೇವ, ಆ ಪ್ರಕೃತಿಯ ಸನ್ನಿಧಾನ ಹತ್ತಿರದಲ್ಲಿ ಪ್ರಕೃತಿಯೊಡನೆ ಆ ಸಂಸರ್ಗವಿರುವುದರಿಂದಲೇ ಈ ಜ್ಞಾನವಿಲ್ಲದವರು ಪ್ರಕೃತಿ ಆಕಾರಮೇವ ವೇದಿತಾರಂ ಪಶ್ಯಂತಿ. ಈ ಪ್ರಕೃತಿ ಆಕಾರವೇ ಆತ್ಮನು ಅನ್ನೋ ಹಾಗೆ ಜೀವಾತ್ಮನು, ತಿಳಿಯುವವನಾದ ಜೀವಾತ್ಮನನ್ನು ಪ್ರಕೃತಿಯ ಆಕಾರ ಅಂತಾನೆ ಅನುಸಂಧಾನ ಮಾಡ್ತಾರೆ. ತಥಾಚ ವಕ್ಷ್ಯತಿ, ಅದು ಹೀಗೆ ಹೇಳಲ್ಪಡುತ್ತೆ. ಉತ್ಕ್ರಾಮಂತಂ, ಮುಂದೆ ಹೇಳಲ್ಪಡುತ್ತೆ. ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಗೂಢಾಂ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ದೇಹವನ್ನು ಬಿಟ್ಟು ಹೋಗುವವನು, ದೇಹದಲ್ಲಿ ಇರುವವನಾಗಲಿ ಇಲ್ಲಿ ಅನುಭವಿಸುವವನಾಗಲಿ, ಅವನನ್ನು ಗುಣಾನ್ವಿತಂ, ಗುಣದೊಡನೆ ಸಂಬಂಧ ಹೊಂದಿರುವಂತಹ ಅವನನ್ನು ಮೂಢರು, ಜ್ಞಾನವಿಲ್ಲದವರು ನೋಡೋದಿಲ್ಲ. ಚಕ್ಷುಷಃ ಪಶ್ಯಂತಿ, ಯೋಗ ಸಂಸ್ಕೃತವಾದ ಮನಸ್ಸಿನಿಂದ ಈ ದೇಹಾತ್ಮ ವಿವೇಕ ಜ್ಞಾನವುಳ್ಳವರು ಅವನನ್ನು ಬೇರೆ ಅಂತ ತಿಳಿತಾರೆ, ದೇಹಕ್ಕಿಂತ ಬೇರೆಯಾದವನು ಅಂತ ತಿಳಿತಾರೆ ಅನ್ನೋದು ಇಲ್ಲಿ ಕ್ಷೇತ್ರಜ್ಞೇತಿ ಏತದ್ಯೋ ವೇತ್ತಂ ಪ್ರಾಹು ಕ್ಷೇತ್ರಜ್ಞೇತಿ ತದ್ವಿಧ. ತಿಳಿಯವರು ಹೇಗೆ ಹೇಳ್ತಾರೆ, ಯಾವ ಕಾರಣದಿಂದ ಈ ರೀತಿ ನಮಗೆ ಅಭಿಮಾನ ಬರುತ್ತೆ ಅದನ್ನು ಇಲ್ಲಿ ವಿವರಿಸ್ತಾರೆ ಭಾಷ್ಯಕಾರರು. ಸಾಮಾನಾಧಿಕರಣವು ಅಪೃಥಕ್ ಸಿದ್ಧವಾದ ವಿಶೇಷಣವಾಗಿಯೇ ಶರೀರವು ಕಂಡುಬರೋದ್ರಿಂದ ಆತ್ಮನಿಗೂ ಶರೀರಕ್ಕೂ ಸಾಮಾನಾಧಿಕರಣದಿಂದ ಅನುಸಂಧಾನವು ಹೀಗೆ ಆಗುತ್ತೆ ಅಂತ ಹೇಳಿಬಿಟ್ಟು, ಆ ಜೀವಾತ್ಮನು ಆಕಾರವು ಅಸಾಧಾರಣವಾದದ್ದು, ಕಣ್ಣು ಮೊದಲಾದವುಗಳಿಗೆ ವಿಷಯವಾಗೋದಿಲ್ಲ. ಆದ್ದರಿಂದ ಅವನನ್ನು ಹೀಗೆ ಜ್ಞಾನವಿಲ್ಲದವರು ಆತ್ಮದೊಡನೆ ಶರೀರದೊಡನೆ ಒಂದಾಗಿ ತಿಳಿತಾರೆ ಅನ್ನೋದು ಮೊದಲು ಆ ವಿವೇಕವನ್ನು ಇಲ್ಲಿ ಹೇಳಲ್ಪಡುತ್ತೆ. ಅಥ ತೃತೀಯ, ಇಲ್ಲಿ ಸ್ವಾಮಿ ದೇಶಿಕನ್ ಬಹಳ ವಿಸ್ತಾರವಾಗಿ ಇವಾಗ ಪರಿಶೀಲನೆ ಮಾಡ್ತಾರೆ. ಎಲ್ಲ ಇದುವರೆಗೂ ಆದ 12 ಅಧ್ಯಾಯಗಳು, ಮುಂದಿನ 6 ಅಧ್ಯಾಯಗಳಲ್ಲಿ ಹೇಗೆಲ್ಲ ವಿಷಯ ವಿಭಾಗವಿದೆ ಅನ್ನೋದನ್ನು ಬಹಳ ವಿಸ್ತಾರವಾಗಿ ಇಲ್ಲಿ ವಿಚಾರ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ ಎಲ್ಲ ವಿಸ್ತಾರವಾಗಿ. ಅಥ ತೃತೀಯ ಷಟ್ಕ ಸಂಗತಿಂ ವಕ್ತುಂ ಪ್ರಥಮ ದ್ವಿತೀಯ ಷಟ್ಕಾರ್ಥಂ ಸಂಗ್ರಹೇಣ ಆಹ ಪೂರ್ವಸ್ಮಿನ್. ಮೊದಲು ತಾತ್ಪರ್ಯ ಚಂದ್ರಿಕೆ ವ್ಯಾಖ್ಯಾನ, ಈ ಸಂಗತಿಗೆ ವ್ಯಾಖ್ಯಾನ, ಈ ಭಾಗಕ್ಕೆ ಪೂರ್ವಸ್ಮಿನ್ ಶತಕೆ ಷಟ್ಕೆ ಅಂತ ಆರಂಭವಾಗಿ ಇಲ್ಲಿಯವರೆಗೂ ವಿವೇಕಾನುಸಂಧಾನ ಪ್ರಕಾರಶ್ಚ ಉಚ್ಯತೆ, ಅಲ್ಲಿಗೆ ಒಂದು ವಿಸ್ತಾರವಾದ ಇದಕ್ಕೆ ತಾತ್ಪರ್ಯ ಚಂದ್ರಿಕೆ ವ್ಯಾಖ್ಯಾನವಿದೆ. ಆಮೇಲೆ ಶ್ಲೋಕದ ಭಾಷ್ಯವನ್ನು ಇದಂ ಶರೀರಂ ಅನ್ನೋದು ನಂತರ ಆರಂಭಿಸ್ತಾರೆ. ಅದರಲ್ಲಿ ಎಷ್ಟೋ ವಿಶೇಷವಾದ ವಿಷಯಗಳನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ನಮಗೆ. ಅದರಲ್ಲಿ ಸಂಗತಿಯನ್ನು ಮೊದಲು ಸಂಗ್ರಹವಾಗಿ ಹೇಳ್ತಾರೆ, ಅರ್ಥವನ್ನೆಲ್ಲ. ಅತ್ರ ಪದಾನಾಂ ಭಾವ ಪ್ರಾಕ್ ಪ್ರಪಂಚಿತಃ ಜ್ಞಾನಕರ್ಮಾತ್ಮಿಕೆ ನಿಷ್ಠೆ ಯೋಗಲಕ್ಷ್ಯೇ ಸುಸಂಸ್ಕೃತೆ ಆತ್ಮಾನುಭೂತಿ ಸಿದ್ಧರ್ತೆ ಪೂರ್ವಷಟ್ಕೇನ ಚೋದಿತೆ. ಗೀತಾರ್ಥ ಸಂಗ್ರಹದಲ್ಲಿ ಮೊದಲು 3 ಶ್ಲೋಕಗಳಲ್ಲಿ 6 ಅಧ್ಯಾಯಗಳ ಸಂಗ್ರಹವನ್ನು ಒಂದೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಆಳವಂದಾರು. ಒಂದು ಶ್ಲೋಕದಲ್ಲಿ ಮೊದಲ 6 ಅಧ್ಯಾಯಗಳು, ಆಮೇಲೆ 2ನೇ ಅಧ್ಯಾಯ, ಆಮೇಲೆ 3ನೇ 6 ಅಧ್ಯಾಯಗಳ ಅರ್ಥ ಹೀಗೆ. ಅದರಲ್ಲಿ ಮೊದಲ ಷಟ್ಕದ ಅರ್ಥವನ್ನು ಜ್ಞಾನ ಕರ್ಮಾತ್ಮಿಕೆ ನಿಷ್ಠೆ ಯೋಗಲಕ್ಷ್ಯೇ ಸುಸಂಸ್ಕೃತೆ ಆತ್ಮ ಅನುಭೂತಿ ಸಿದ್ಧರ್ತೆ. ಇದರಿಂದ ಜ್ಞಾನಯೋಗ ಕರ್ಮಯೋಗ ಮೊದಲಾದವುಗಳಿಂದ ಅವುಗಳ ನಿಷ್ಠೆಯನ್ನು ಹೊಂದಿ ಯೋಗಲಕ್ಷ್ಯೆ ಸುಸಂಸ್ಕೃತವಾದ ಯೋಗದಿಂದ ಕರ್ಮಯೋಗ ಜ್ಞಾನಗಳಿಂದ ಆತ್ಮಾನುಭೂತಿ ಸಿದ್ಧರ್ತೆ ಆತ್ಮಾವಲೋಕನವನ್ನು ಸಿದ್ಧಿಸಿಕೊಳ್ಳುವುದಕ್ಕೋಸ್ಕರ ಆ ವಿಷಯಗಳೆಲ್ಲ ಆತ್ಮಾವಲೋಕನಕ್ಕೆ ಬೇಕಾದಂತಹ ಯೋಗ ಜ್ಞಾನಯೋಗಗಳು, ಸುಸಂಸ್ಕೃತವಾದದ್ದು, ಆತ್ಮಗುಣಗಳು ಎಲ್ಲ ಕೂಡ ಹೇಳಲ್ಪಟ್ಟಿತು ಅಲ್ಲಿ. ಅದರ ಮೂಲಕ ಆತ್ಮಾವಲೋಕನವನ್ನು ಪಡೆದುಕೊಳ್ತಾರೆ. ಅದು ಸಿದ್ಧಿಗೋಸ್ಕರ ಈ ಕರ್ಮಯೋಗ ಜ್ಞಾನಯೋಗಗಳನ್ನು ಮಾಡ್ತಾರೆ ಅನ್ನೋದು ಪೂರ್ವ ಷಟ್ಕದಲ್ಲಿ ಹೇಳಲ್ಪಟ್ಟಿತು. ಇದು ಪ್ರಥಮ ಷಟ್ಕಾರ್ಥ ಸಂಗ್ರಹ. ಶಿಷಾಧೈಷಿತ ಅರ್ಥಪರ್ಯಂತ ಅವಿಚ್ಛಿನ್ನ ಸಾಧನಾನುಷ್ಠಾನವಿಹ ನಿಷ್ಠಾ. ನಿಷ್ಠಾ ಅಂದರೆ ಏನು? ನಿತರಾಂ ಸ್ಥಿತಿ ಅಂತ ಹೇಳಿದ್ರೆ ಅದರಲ್ಲಿಯೇ ದೃಢವಾಗಿ ಇರುವಂತಹದ್ದು, ಸ್ಥಿರವಾಗಿ ದೃಢವಾಗಿರುವಂತಹದ್ದು ಒಂದು ಸ್ಥಿತಿ. ಅದೇನು ಇಲ್ಲಿ ಹೇಳಲ್ಪಡುವುದು ಅಂದರೆ ಶಿಷಾಧೈಷಿತ ಪರ್ಯಂತ. ಯಾವುದು ನಮಗೆ ಪಡೆದುಕೊಳ್ಳಬೇಕೋ, ಸಿದ್ಧಿಯಾಗಬೇಕು ಅಂತ ಇಚ್ಛೆ ಪಡ್ತೀವೋ ಆ ಒಂದು ವಿಷಯದ ಪೂರ್ಣವಾಗಿ ಸಿದ್ಧಿಯಾಗುವವರೆಗೆ ಶಿಷಾಧೈಷಿತ ಪರ್ಯಂತ ಸಾಧಿಸಬೇಕು ಅನ್ನುವ ಇಚ್ಛೆ ಪೂರ್ಣವಾಗುವವರೆಗೂ ಅವಿಚ್ಛಿನ್ನ ಸಾಧನಾನುಷ್ಠಾನಂ, ಯಾವ ಒಂದು ತಡೆ ಮಧ್ಯದಲ್ಲಿ ವಿಚ್ಛೇದವಿಲ್ಲದೆ ಸಾಧನವನ್ನು ಅನುಷ್ಠಾನ ಮಾಡು.
ಅದರಿಂದ ಆತ್ಮಾವಲೋಕನಕ್ಕೆ ಕರ್ಮಯೋಗ ಮಾಡ್ತೀನಿ ಅಂದರೆ ಅವನಿಗೆ ಶಿಷ್ಯಾದೈಷಿತ ವಿಷಯ ಏನು ಆತ್ಮಾವಲೋಕನ. ಆತ್ಮಾವಲೋಕನ ಸಿಗುವವರೆಗೂ ಕರ್ಮಯೋಗದಲ್ಲಿ ಯಾವ ವಿಚ್ಛೇದವೂ ಆಗುವ ಹಾಗೆ ಅದನ್ನು ಸಾಧನವನ್ನು ಅನುಷ್ಠಾನ ಮಾಡೋದು. ಅದಕ್ಕೆ ನಿಷ್ಠಾ ಅಂತ ಇಲ್ಲಿ ಲಕ್ಷಣವನ್ನು ಹೇಳ್ತಾರೆ ಸ್ವಾಮಿ ದೇಶಿಕನು. ಮಧ್ಯಮ ಷಟ್ಕದಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ ಇನ್ನೊಂದು ಶ್ಲೋಕದಲ್ಲಿ ಆಳುವಂದಾರ ಹೇಳ್ತಾರೆ, ಮಧ್ಯಮೇ ಭಗವತ್ ತತ್ವ ಯಾಥಾತ್ಮ್ಯ ವಾಪ್ತಿ ಸಿದ್ಧಯೇ. ಪರಮಾತ್ಮನ ಸಾಕ್ಷಾತ್ಕಾರಕ್ಕೋಸ್ಕರ ತತ್ವಯಾಥಾತ್ಮ್ಯ ವಾಪ್ತಿ ಸಿದ್ಧಯೇ ಜ್ಞಾನ ಕರ್ಮಾಭಿನಿರ್ವರ್ತ್ಯ ಭಕ್ತಿಯೋಗ ಪ್ರಕೀರ್ತಿತ. ಜ್ಞಾನಯೋಗ ಕರ್ಮಯೋಗಗಳಿಂದ ಸಾಧಿಸಲ್ಪಡುವಂತಹದ್ದು ಅಂಗವಾಗಿದೆ ಎರಡು ಕೂಡ. ಅದನ್ನು ಅಂಗವಾಗಿ ಉಳ್ಳಂತಹ ಭಕ್ತಿಯೋಗವು ಹೇಳಲ್ಪಟ್ಟಿತು. ಈ ರೀತಿ ಸಂಗ್ರಹದಲ್ಲಿ 6 ಅಧ್ಯಾಯಗಳ ಸಂಗ್ರಹವನ್ನು ಒಂದೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಇತಿ ಸಂಗ್ರಹಾನುಸಾರೇಣ ಮಧ್ಯಮ ಷಟ್ಕ ಪ್ರಧಾನಾರ್ಥ ಮುಕ್ತ ಪ್ರಸಂಗೋಕ್ತಮ ಅತಿಶಯಿತ. ಇದೆಲ್ಲ ಸಂಗತಿಯಲ್ಲಿ ಇಲ್ಲಿ ಹೇಳ್ತಾ ಇರುವಂತಹದ್ದು. ಪೂರ್ವಸ್ಮಿನ್ ಷಟ್ಕೆ ಅಂತ ಹೇಳಿದ್ರು. ಮಧ್ಯಮೇ ಚ ಪರಮ ಪ್ರಾಪ್ಯಭೂತ ಭಗವತತ್ವ ಯಥಾತ್ಮ್ಯ ಮಹಾತ್ಮ್ಯ ಜ್ಞಾನಪೂರ್ವಕ ಐಕಾಂತಿಕ ಅತ್ಯಂತಿಕ ಭಕ್ತಿಯೋಗ ನಿಷ್ಠಾ ಪ್ರತಿಪಾದಿತ ಅಂತ ಹೇಳಿ ಅಲ್ಲಿಯವರೆಗೂ ಅದನ್ನು ಹೇಳಿದ್ರು, ಸಂಗತಿಯನ್ನು ಮಧ್ಯಮ ಶಕ್ತದ್ದು. ಅದಾದ ಮೇಲೆ ಪೂರ್ವೋಕ್ತಂ ಪ್ರಸಂಗೋಕ್ತಂ ಚ ಪ್ರಾಸಂಗಿಕವಾದ ಅರ್ಥವನ್ನು ಹೇಳ್ತಾರೆ. ಇವಾಗ ಇತಿ ಚಕಾರ ಅನ್ವಾಚಯ ಅರ್ಥ ಮುಂದೋಗಿ ಮುರಿಯುವಂತಹದ್ದು. ಮಧ್ಯಮೇ ಚ ಅಂತ ಹೇಳಿ ಇನ್ನು ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ಅತಿಶಯಿತ ಐಶ್ವರ್ಯ ಅಪೇಕ್ಷಾಣ ಆತ್ಮ ಕೈವಲ್ಯ ಮಾತ್ರಾಪೇಕ್ಷಾಣಾಂ ಚ ಭಕ್ತಿಯೋಗ ತತ್ತದ ಅಪೇಕ್ಷಿತ ಸಾಧನಮಿತಿ ಚ ಉಕ್ತಂ. ಇದು ಕೂಡ ಹೇಳಲ್ಪಟ್ಟಿತು ಅದರ ಜೊತೆಯಲ್ಲಿ ಅಂತ ಅರ್ಥ. ಅದರ ಜೊತೆಯಲ್ಲಿ ಇದು ಕೂಡ ಹೇಳಲ್ಪಟ್ಟಿತು. ಭಕ್ತಿಯೋಗವು ಯಾರು ಯಾವುದನ್ನು ಅಪೇಕ್ಷೆ ಪಡ್ತಾರೋ ಅದಕ್ಕೆಲ್ಲ ಸಾಧನವಾಗುತ್ತೆ. ಕೆಲವರು ಐಶ್ವರ್ಯವನ್ನೇ ಸಾಧಿಸ್ಬೋದು, ಕೆಲವರು ಆತ್ಮಾವಲೋಕನವನ್ನು ಕೈವಲ್ಯವನ್ನೇ ಸಾಧಿಸಬೇಕು ಅಂತ ಇಚ್ಛೆ ಪಟ್ಟರೆ ಭಕ್ತಿಯೋಗದಿಂದ ಅದನ್ನು ಕೂಡ ಸಾಧಿಸಬಹುದು. ಅದು ಕೂಡ ಹೇಳಲ್ಪಟ್ಟಿತು. ಅದಾದಮೇಲೆ ಈಗ ಇದಾನಿ ಉಪರಿತನೆ ಷಟ್ಕೆ ಅಂತ 3ನೇ ಷಟ್ಕದ ಅರ್ಥವನ್ನು ಆಮೇಲೆ ಹೇಳ್ತಾರೆ. ಇದಂಚ ಅಂತೆ ಸಂಗೃಹೀತ ಭಕ್ತಿಯೋಗ ತದರ್ಥಿ ಚೇತ್ ಸಮಗ್ರೈಶ್ವರ್ಯ ಸಾಧನಂ ಆತ್ಮಾರ್ಥಿ ಚೇತ್ ತ್ರಯೋಪಿಯೇತೆ ತತ್ಕೈವಲ್ಯಸ್ಯ ಸಾಧಕ. ಇದು 27ನೇ ಶ್ಲೋಕದಲ್ಲಿ ಗೀತಾರ್ಥ ಸಂಗ್ರಹದಲ್ಲಿ ಕಡೆಯಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಮಧ್ಯಮ ಷಟ್ಕದ ವಿಷಯವೇ ಇದು. ಭಕ್ತಿಯೋಗವನ್ನು ಅವನು ಐಶ್ವರ್ಯವನ್ನು ಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರವೇ ಮಾಡಬಹುದು. ಸಮಗ್ರವಾದ ಐಶ್ವರ್ಯ ಬೇಕು ಅಂತ ಇಚ್ಛೆ ಪಟ್ಟರೆ ಅದನ್ನು ಪಡೆಯೋದಕ್ಕೆ ಭಕ್ತಿಯೋಗ ಮಾಡ್ಬೋದು. ಅಥವಾ ಆತ್ಮಾರ್ಥಿ ಚೇತ್ ಕೈವಲ್ಯವೇ ಬೇಕು ಅಂತ ಹೇಳಿದ್ರೆ ಅದು ಕೂಡ ಮಾಡ್ಬೋದು. ಇದರಿಂದ ತತ್ಕೈವಲ್ಯಸ್ಯ ಸಾಧಕ. ಇದೆಲ್ಲವೂ ಕೂಡ ಭಕ್ತಿಯೋಗದಿಂದಲೇ ಸಾಧಿಸ್ಬೋದು ಅನ್ನೋದು ಕೂಡ ಹೇಳಲ್ಪಟ್ಟಿತು. ಪರಮಾತ್ಮನ ಯಾಥಾತ್ಮ ಜ್ಞಾನದ ಜೊತೆ ಈ ವಿಷಯಗಳನ್ನು ಈ ಬೇರೆ ಪ್ರಯೋಜನಗಳಿಗೋಸ್ಕರ ಭಕ್ತಿಯೋಗ ಮಾಡಬಹುದು. ಚತುರ್ವಿಧ ಭಜಂತೆ ಅಂತ ಹೇಳಿದಾಗೆ ಭಕ್ತಿಯೋಗವನ್ನು ಯಾವ ಪ್ರಯೋಜನಕ್ಕೆ ಬೇಕಾದರೂ ಉಪಯೋಗಿಸಬಹುದು, ಅದು ಹೇಳಲ್ಪಟ್ಟಿತು. ಈಗ ಮುಂದೆ ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ವಿವೇಚನಂ ಕರ್ಮಧೀಹಿ ಭಕ್ತಿರಿತ್ಯಾದಿ ಪೂರ್ವಶೇಷ ಅಂತಿಮೋದಿತ. 3ನೇ ಷಟ್ಕದಲ್ಲಿ ಅಂತಿಮವಾದ ಷಟ್ಕ ಇದು. ಅಂತಿಮ ಷಟ್ಕದಲ್ಲಿ ಅಂತಿಮೋದಿತ. ಅಂತಿಮ ಷಟ್ಕದಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ 4 ವಿಷಯಗಳು. ಪ್ರಧಾನ ಅನ್ನೋದು ಅವ್ಯಕ್ತ ಅಂತ ಹೇಳುವಂಥದ್ದು, ಪುರುಷ ಚೇತನರು, ವ್ಯಕ್ತ ಅನ್ನೋದು ಇಲ್ಲಿ ವ್ಯಕ್ತವಾಗಿರುವಂತಹದ್ದು ಸ್ಥೂಲ ರೂಪದಲ್ಲಿರುವ ವಿಷಯಗಳು, ಸರ್ವೇಶ್ವರ. ಇವರ 4 ವಿಷಯಗಳಲ್ಲಿ ಕರ್ಮ ಧೀಹಿ ಭಕ್ತಿ, ಕರ್ಮ ಜ್ಞಾನ ಮತ್ತು ಭಕ್ತಿಯೋಗಕ್ಕೆ ವಿಷಯಂತಹ ಸಂಬಂಧಿಸಿದ ವಿಷಯಗಳು ಪೂರ್ವಶೇಷ. ಹಿಂದೆ 2 ಷಟ್ಕಗಳಲ್ಲಿ ಹೇಳಿದ್ದಕ್ಕೆ ಶೇಷಭೂತವಾದದ್ದು, ಅಂದರೆ ಅದಕ್ಕೆ ಅಪೇಕ್ಷಿತವಾದ ಕೆಲವು ಅಧಿಕವಾದ ವಿಷಯಗಳು, ಅಲ್ಲಿ ಹೇಳದೇ ಇರಬಹುದು ಕೆಲವು ವಿಷಯಗಳು, ಅದರಲ್ಲಿ ಅದಕ್ಕೆ ಕೆಲವು ವಿಷಯಗಳು, ಇದೆಲ್ಲವೂ ಕೂಡ ಇಲ್ಲಿ ಹೇಳಲ್ಪಡುತ್ತೆ ಮುಂದಿನ 6 ಅಧ್ಯಾಯಗಳಲ್ಲಿ. ಈ ಸಂಗ್ರಹೋಕ್ತ ವ್ಯಾಖ್ಯಾನಾಭಿಪ್ರಾಯೇಣ ತೃತೀಯ ಷಟ್ಕಂ ಪೂರ್ವೋಕ್ತ ಷಟ್ಕದ್ವಯೇನ ಸಂಗಮೈತಿ ಇದಾನಿ. ಅದಕ್ಕೆಲ್ಲ ಸಂಗತಿಯನ್ನು ಹೇಳಿದ್ರು. ಇದಾನೀಂ ಅಂದರೆ ಸಾಮಾನ್ಯತಃ ಪ್ರತಿಪತ್ಯ ಬುಭುತ್ಸೋದಯೇನ ವಿಶೋಧನಾವಸರೇ ಪ್ರಾಪ್ತ. ಈವಾಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತಿಳಿದು ಬಂತು. ಈಗ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗಗಳು ಅದ್ರ ಮೇಲೆ ಅನೇಕ ವಿಷಯಗಳು ನಮಗೆ ಅಪೇಕ್ಷಿತವಾಗಿ ಬೇಕು ಅಂತ ಹೇಳ್ಬೋದು. ಕೆಲವು ಸಂದೇಹಗಳು ಬರ್ಬೋದು, ಅವುಗಳನ್ನೆಲ್ಲ ಈಗ ವಿಶೋಧನೆ ಮಾಡ್ತಾರೆ. ಈಗ ಆ ಅವಕಾಶ ಸಿಕ್ಕಿದೆ, ಅವಸರ. ಆದ್ದರಿಂದ ಈಗ ಅದು ಹೇಳಲ್ಪಡುತ್ತೆ ಮುಂದಿನ 6 ಅಧ್ಯಾಯಗಳಲ್ಲಿ. ತತ್ ಸಂಸರ್ಗರೂಪ ಪ್ರಪಂಚ ವ್ಯಕ್ತ ಶಬ್ದಾರ್ಥ ವಿವರಣಂ. ವ್ಯಕ್ತ ಅಂದರೆ ಪ್ರಕೃತಿ, ಅವ್ಯಕ್ತ
ಮತ್ತೆ ಜೀವಾತ್ಮ, ಮತ್ತೆ ಜೀವಾತ್ಮನಿಗೂ ಪ್ರಕೃತಿಗೂ ಸಂಬಂಧ ಸಂಸರ್ಗದಿಂದ ಉಂಟಾಗುವುದು ವ್ಯಕ್ತವಾದದ್ದು ಈ ಪ್ರಪಂಚದಲ್ಲಿ. ಅದು ವ್ಯಕ್ತ ಶಬ್ದಾರ್ಥ, ವ್ಯಕ್ತ ಅನ್ನುವ ಶಬ್ದಕ್ಕೆ ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ವಿವೇಚನಂ ಅಂತ ಅದರ ಗೀತಾರ್ಥ ಸಂಗ್ರಹದಲ್ಲಿ ವ್ಯಕ್ತ ಅನ್ನುವ ಶಬ್ದಕ್ಕೆ ಇದು ಅರ್ಥ. ಪ್ರಕೃತಿ ಸಂಸರ್ಗನಾದ ಪುರುಷ ಅದು. ಸಂಸರ್ಗ ಅತ್ರ ಸಮುದಾಯ ಯದ್ವಾ, ಸಮುದಾಯ ಅಂತಲೂ ಹೇಳ್ಬೋದು. ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಇತಿ ಸಂಸರ್ಗ ವಿಶೇಷ ಮೂಲತ್ವಾತ್ ಸಂಸರ್ಗ ರೂಪತೋಕ್ತಿ. ಹಂಗೆಯೂ ಹೇಳ್ಬೋದು. ಸಂಸರ್ಗ ಅಂತ ಹೇಳಿದ್ರೆ ಚೇತನ ಸಮಷ್ಟಿ ಅಂತಲೂ ಹೇಳ್ಬೋದು. ಸಮುದಾಯ ಅಂತ ಹೇಳಿದ್ರೆ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಹೇಳಿದಾಗ ಚೇತನ ಸಮಷ್ಟಿಯನ್ನು ಪ್ರಕೃತಿಯೊಳಗೆ ನಾನು ಸಂಸರ್ಗವನ್ನು ಉಂಟು ಮಾಡ್ತೇನೆ ಅಂತ ಅರ್ಥ. ಅದು 14ನೇ ಅಧ್ಯಾಯದಲ್ಲಿ ಬರುತ್ತೆ. ಅದರಿಂದ ಮುಂದೆ ಎಲ್ಲ ಸೃಷ್ಟಿಯೂ ಆಗುತ್ತೆ. ಸಂಭವ ಸರ್ವಭೂತಾನಾಂ ತಥೋ ಭವತಿ ಹೇಳಿ ಎಲ್ಲ ಸೃಷ್ಟಿಯೂ ಆಗಲ್ಪಡುತ್ತೆ ಅನ್ನೋದನ್ನ ಮುಂದೆ ಹೇಳಲ್ಪಡುತ್ತೆ. ಯಾಥಾತ್ಮ್ಯ ಶಬ್ದೇನ ವಿವೇಚನ ಶಬ್ದ ಅಭಿಪ್ರೇತ ಕಥನಂ ವಿವಿಚ್ಯತೆ ಅನೇನ ಇತಿ ವ್ಯಾವರ್ತಿಕ ಧರ್ಮ ಅತ್ರ ವಿವೇಚನ. ಇದು ಈ ಪದಾರ್ಥಕ್ಕಿಂತ ಬೇರೆ ಅಂತ ನಮಗೆ ತಿಳಿಯಲ್ಪಡುತ್ತೆ ಅಂತ ಹೇಳುವಾಗ ಅದರಲ್ಲಿ ಯಾವುದೋ ಒಂದು ಗುಣ ಇರುತ್ತೆ, ಒಂದು ವಿಶೇಷಣ ಇರುತ್ತೆ, ಒಂದು ಧರ್ಮ. ಅದು ಬೇರೆ ಪದಾರ್ಥಗಳಿಂದ ಇದನ್ನು ವ್ಯಾವೃತ್ತಿ ಮಾಡುತ್ತೆ. ಬೇರೆ ಪದಾರ್ಥಗಳಿಗಿಂತ ಇದು ಭಿನ್ನವಾದದ್ದು. ಆ ಧರ್ಮವನ್ನು ತಿಳಿಯೋದೇ ಇಲ್ಲಿ ವಿವೇಚನ ಅಂತ ಹೇಳಲ್ಪಡುತ್ತೆ. ತದುಪಾದಾನ ಪ್ರಕಾರ ಇತಿ ಆದಿ ಶಬ್ದ ಸಂಗೃಹೀತೋಕ್ತಿ. ಅದನ್ನು ಹೇಗೆ ನಾವು ತಿಳಿದುಕೊಳ್ಳೋದು, ಮೊದಲಾದ ಪ್ರಕಾರಗಳು ಎಲ್ಲ ಕೂಡ ಷಟ್ಕದ್ವಯೋದಿತ ವಿಶೋಧ್ಯಂತೆ ಪೂರ್ವಶೇಷೋ ಅಂತಿಮೋದಿತ. ಇದೆಲ್ಲವೂ ಕೂಡ ಆಳವಂದಾರರ ಗೀತಾರ್ಥ ಸಂಗ್ರಹದೊಡನೆ ಸ್ವಾಮಿ ದೇಶಿಕನ್ ಭಾಷ್ಯಕಾರರ ಸಂಗತಿ ಭಾಷ್ಯಕಾರರು ಹೇಳಿರೋದನ್ನು ಆಳವಂದಾರರ ಗೀತಾರ್ಥ ಸಂಗ್ರಹದೊಡನೆ ಸಮನ್ವಿತವಾಗಿದೆ ಅನ್ನೋದನ್ನು ತೋರಿಸ್ತಿದ್ದಾರೆ. ಅವರು ಹೇಳಿರೋದನ್ನೇ ಭಾಷ್ಯಕಾರರು ಅದನ್ನು ಇಟ್ಕೊಂಡೇ ಭಾಷ್ಯವನ್ನು ಬರೆದಿರೋದು, ಪೂರ್ತಿ ಗೀತಾ ಭಾಷ್ಯವನ್ನು. ಅದು ಹೇಗೆ ನಾವು ಇದನ್ನು ನೋಡಬಹುದು ಅನ್ನೋದನ್ನು ತೋರಿಸ್ತಾರೆ ಇಲ್ಲಿ ಅದರ ಜೊತೆ ಸೇರಿಸಿ. ವಿಶೋಧ್ಯಂತೆ ಇತಿ ವಚನಂ ವಕ್ಷ್ಯಮಾಣಸ್ಯ ಸರ್ವಸ್ಯ ಸಾಮಾನ್ಯತಃ ಪುನರುಕ್ತಿ ಪರಿಹಾರಾರ್ಥಂ. ವಿಶೋಧ್ಯಂತೆ ಅಂದರೆ ವಿಶೋಧಿಸಲ್ಪಡುತ್ತೆ ಅಂತ ಹೇಳಿದ್ರೆ ಮೊದಲು ಹೇಳಿರೋದನ್ನೇ ರಿಪಿಟೇಷನ್ ಅಲ್ಲ, ಇಲ್ಲಿ ಮತ್ತೆ ತಿರ್ಗಾ ಹೇಳಲ್ಪಡೋದಿಲ್ಲ, ಪುನರುಕ್ತಿ ಇಲ್ಲ ಇಲ್ಲಿ ವಿಶೇಷವಾಗಿ ಅದರ ವಿಷಯದಲ್ಲಿ ಕೆಲವು ಅಧಿಕವಾದ ವಿಷಯಗಳು ಏನು ಅಂತ ಹೇಳಿದ್ರೆ ಆಭಿಪ್ರಾಯಿಕ, ಅನುಕ್ತ, ಅಪೇಕ್ಷಿತ ಅಂಶ ಪ್ರತಿಪಾದನೆಯನ್ನು. ಕೆಲವು ಅಭಿಪ್ರಾಯಿಕವಾಗಿರ್ಬೋದು. ಯಾವುದೋ ಒಂದು ವಾಕ್ಯ ಬರುತ್ತೆ, ಹಿಂದೆ ಬಂದಿರುತ್ತೆ ಒಂದು ಶ್ಲೋಕದಲ್ಲಿ, ಅದರ ಅಭಿಪ್ರಾಯವೇನು ಅನ್ನೋದನ್ನು ಸ್ಪಷ್ಟವಾಗಿ ಅಲ್ಲಿ ತಿಳಿದೇ ಇದ್ದು ಬರ್ಬೋದು. ಆ ಪ್ರಕರಣಕ್ಕೆ ಅನುಗುಣವಾಗಿ ಆ ಶ್ಲೋಕವನ್ನು ಅಲ್ಲಿ ವ್ಯಾಖ್ಯಾನ ಮಾಡಲ್ಪಟ್ಟಿರ್ಬೋದು. ಆದರೆ ಅದರ ಅಭಿಪ್ರಾಯ ನಮಗಿನ್ನೂ ಸ್ಪಷ್ಟವಾಗಿ ತಿಳಿದೇ ಹೋದರೆ ಅದರ ಅಭಿಪ್ರಾಯವು ಇಲ್ಲಿ ಹೇಳಲ್ಪಡುತ್ತೆ. ಕೆಲವು ಆ ರೀತಿ ನಮಗೆ ಸಂಶಯ ಬರುವಂತಹ ಸ್ಥಳಗಳಲ್ಲಿ ಅನುಕ್ತವಾದ ಕೆಲವು ವಿಷಯಗಳು, ಅಲ್ಲಿ ಪ್ರಕರಣಕ್ಕೆ ಉಚಿತವಾದ ವಿಷಯಗಳು ಹೇಳಲ್ಪಡುತ್ತೆ. ಕೆಲವು ಅಧಿಕವಾದ ವಿಷಯಗಳು ಅಲ್ಲಿ ಹೇಳದೇ ಇರಬಹುದು, ಅದು ಇಲ್ಲಿ ಹೇಳಲ್ಪಡುತ್ತೆ. ಇದೆಲ್ಲ ಕೂಡ ಅಪೇಕ್ಷಿತ ಅಂಶ. ಅದರ ಜೊತೆ ಇನ್ನೂ ಅಧಿಕವಾಗಿ ನಮಗೆ ತಿಳಿಯಬೇಕು ಅನ್ನೋ ಇಚ್ಛೆ ಉಂಟಾಗಬಹುದು. ಈ ವಿಷಯಗಳೆಲ್ಲ ಇಲ್ಲಿ ಪ್ರಾಗುಕ್ತಾನ ಸರ್ವಪ್ರಕಾರೇಣ ನಿಸ್ಸಂಶಯೀಕರಣಂ ವಿಶೋಧನಂ. ಹಿಂದೆ ಹೇಳಿದ ವಿಷಯಗಳಿಂದ ಎಲ್ಲ ವಿಧದಲ್ಲಿಯೂ ಯಾವ ಸಂಶಯವೂ ಇರದೇ ಇರೋ ಹಾಗೆ ಮಾಡಬೇಕು. ಅದುವೇ ಇಲ್ಲಿ ವಿಶೋಧನಂ ಅಂತ ಹೇಳಲ್ಪಡುವಂಥ. ಅದನ್ನು ಇಲ್ಲಿ ವಿಶೋಧ್ಯಂತೆ ಅಂದರೆ ಪುನರುಕ್ತಿ ಇಲ್ಲದೆ ಇರೋ ಹಾಗೆ ಅವುಗಳ ಅಲ್ಲಿ ಹೇಳಲ್ಪಟ್ಟಿರುವ ಕೆಲವು ವಿಷಯಗಳ ಅಭಿಪ್ರಾಯವು ಸ್ಪಷ್ಟ ಮಾಡಲ್ಪಡುತ್ತೆ. ಅನುಕ್ತವಾದ ಕೆಲವು ವಿಷಯಗಳು ಹೇಳಲ್ಪಡುತ್ತೆ, ಅಪೇಕ್ಷಿತವಾದ ಕೆಲವು ಅಂಶಗಳು ಹೇಳಲ್ಪಡುತ್ತೆ. ಇದೆಲ್ಲದರಿಂದ ನಮಗೆ ಯಾವ ವಿಧವಾದ ಸಂಶಯವೂ ಇಲ್ಲದೆ ಇರೋ ಹಾಗಾಗಬೇಕು. ಅದುವೇ ಇಲ್ಲಿ ಮುಂದಿನ 6 ಅಧ್ಯಾಯಗಳ ವಿಷಯ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಈಗ ಅಥ ದೇಹಸ್ವರೂಪಂ ಆತ್ಮಪ್ರಾಪ್ತಿ ಹೇತು ಆತ್ಮವಿಶೋಧನಂ. ದೇಹಸ್ವರೂಪ ಆತ್ಮಪ್ರಾಪ್ತಿ ಹೇತು. ಈ ಶ್ಲೋಕ ಇದು ಗೀತಾರ್ಥ ಸಂಗ್ರಹದ್ದು. ಬಂಧ ಹೇತು ವಿವೇಕಶ್ಚ ತ್ರಯೋದಶ ಉದೀರ್ಯತೆ. 13ನೇ ಅಧ್ಯಾಯದ 6 ಅಧ್ಯಾಯದ ಸಂಗ್ರಹ ಹೇಳಿ ಈಗ 13ನೇ ಅಧ್ಯಾಯದಲ್ಲಿ ಸಂಗ್ರಹ. ಗೀತಾರ್ಥ ಸಂಗ್ರಹದಲ್ಲಿ 6 ಅಧ್ಯಾಯಗಳ ಸಂಗ್ರಹಕ್ಕೆ ಬೇರೆ ಶ್ಲೋಕ, ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಶ್ಲೋಕ. ಹೀಗೆ 13ನೇ ಅಧ್ಯಾಯದ ಶ್ಲೋಕ ಯಾವುದು, ಸಂಗ್ರಹವಾಗಿ ಏನು ಹೇಳಿದೆ 13ನೇ ಅಧ್ಯಾಯದಲ್ಲಿ ಅಂದರೆ ದೇಹಸ್ವರೂಪಂ ಆತ್ಮಪ್ರಾಪ್ತಿ ಹೇತು ಆತ್ಮವಿಶೋಧನಂ ಬಂಧ ಹೇತು ವಿವೇಕಶ್ಚ. ಇಷ್ಟು ವಿಷಯಗಳು ಹೇಳಲ್ಪಟ್ಟಿದೆ. ಎಲ್ಲ 4-5 ವಿಷಯಗಳೇ ಹೇಳಿಬಿಡ್ತಾರೆ ಆಳವಂದರು ಒಂದು ಶ್ಲೋಕದಲ್ಲಿ, ಒಂದು ಅಧ್ಯಾಯದ ಅರ್ಥಗಳನ್ನೆಲ್ಲ. ಅದಕ್ಕೆ ಅನುಗುಣವಾಗಿಯೇ ಭಾಷ್ಯದಲ್ಲಿ ಎಲ್ಲ 13ನೇ ಅಧ್ಯಾಯದ ವಿಷಯ. ಇತಿ ಸಂಗ್ರಹ ಶ್ಲೋಕಮಪಿ
ವ್ಯಾಕುರ್ವ ವ್ಯಾಕುರ್ವನ್ ತ್ರಯೋದಶಂ ಅವತಾರೈತಿ ತತ್ರ ತಾವತ್. ಇಲ್ಲಿ ತತ್ರ ತಾವತ್ ಅಂತ ಹೇಳಿ 13ನೇ ಅಧ್ಯಾಯದ ವಿಷಯ. ಇಲ್ಲಿ ಮೊದಲು ಇದಾನೀಂ ಉಪರಿತನೇ ಷಟ್ಕೆ ಅಂತ 6 ಅಧ್ಯಾಯಗಳ ಅರ್ಥವನ್ನು ಸಂಗತಿ ಹೇಳಿ, ತತ್ರ ತಾವತ್ ತ್ರಯೋದಶೆ, ಈಗ 13ನೇ ಅಧ್ಯಾಯದ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಅದುವೇ ಅಲ್ಲಿ ಆಳವಂದಾರ್ ಹೇಳಿರೋ ವಿಷಯಗಳನ್ನೇ ಹೇಗೆ ಎಲ್ಲ ಭಾಷೆಕಾರರು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ. ತತ್ರ ತೃತೀಯ ಷಟ್ಕೆ ವಕ್ತವ್ಯೆ ತಾವತ್ ಪ್ರಥಮಂ ಇತ್ಯರ್ಥ, ಮೊದಲು ಅಂತ ಅರ್ಥ. ತೇನಾಧ್ಯಾಯಾಂತರೇಭ್ಯ ವಕ್ಷ್ಯಮಾಣೇಭ್ಯ ಪಂಚಭ್ಯೋ ಅಸ್ಯ ಪೂರ್ವತ್ವಂ ಸಂಗತಿ ವಿಶೇಷ ಸಿದ್ಧಮಿತಿ ಅಭಿಪ್ರೇತಂ. ಅದರಿಂದ ಇಲ್ಲಿ ಹೇಳುವಂತಹ 6 ಅಧ್ಯಾಯಗಳಲ್ಲಿ ಈ ಮಿಕ್ಕ 5 ಅಧ್ಯಾಯಗಳಿಂದ ಮೊದಲು ಇದಕ್ಕೆ ಸಂಗತಿಯನ್ನು ಹೇಳಬೇಕು, 13ನೇ ಅಧ್ಯಾಯದ ಸಂಗತಿಯನ್ನು ಹೇಳಬೇಕು. ಅದು ಇಲ್ಲಿ ಅದು ಇವ ಹೇಳಲ್ಪಟ್ಟಿತು. ತಥಾಹಿ, ಈಗ ಇಲ್ಲಿ ಅನಲೈಸ್ ಮಾಡ್ತಾರೆ ಸ್ವಾಮಿ ದೇಶ, ಏನೇನು ಎಲ್ಲ ಹೇಗೆ ವಿಭಾಗ ಮಾಡಬೇಕು ವಿಷಯಗಳನ್ನು. ಪ್ರಥಮ ಷಟ್ಕಂ ಹಿ ಶಾಸ್ತ್ರ ಉಪೋದ್ಘಾತ ಶಾಸ್ತ್ರಾವತರಣ ಹೇತುಭೂತ ಶೋಕ ನಿವರ್ತಕ ಆತ್ಮದರ್ಶನ ಪರ ದ್ವಿಕೇನ. ಆತ್ಮದರ್ಶನ ಪರ ದ್ವಿಕೇನ. ದ್ವಿಕ ಅಂದರೆ ಎರಡು ಅಧ್ಯಾಯಗಳು. ಪ್ರಥಮ ಷಟ್ಕದಲ್ಲಿ 6 ಅಧ್ಯಾಯಗಳಲ್ಲಿ ಮೊದಲ 2 ಅಧ್ಯಾಯಗಳಲ್ಲಿ ಶಾಸ್ತ್ರದ ಉಪೋದ್ಘಾತ ಮೊದಲು, ಅದಾದಮೇಲೆ ಶಾಸ್ತ್ರಾವತರಣ, ಶಾಸ್ತ್ರದ ಅವತರಣ ಹೇಗೆ ಆರಂಭಿಸುವಂಥದ್ದು, ಅದಾದ ಮೇಲೆ ಅದು ಯಾಕೆ ಶಾಸ್ತ್ರವನ್ನು ಅವತರಣವಾಯಿತು ಅಂತ ಹೇಳಿದ್ರೆ ಅರ್ಜುನನವನ್ನು ಶೋಕವನ್ನು ಹೋಗಿಸೋದು. ಅದಕ್ಕೆ ಕಾರಣವಾದ ಶಾಸ್ತ್ರಾವತರಣ ಹೇತುಭೂತ ಶೋಕ ನಿವರ್ತಕ, ಈ ಗೀತಾಶಾಸ್ತ್ರವನ್ನು ಉಪದೇಶಕ್ಕೆ ಕಾರಣವಾದದ್ದು ಅರ್ಜುನನ ಶೋಕವನ್ನು ಹೋಗಿಸ್ಬೇಕು. ಆ ನಿವರ್ತಕವಾದ ಆತ್ಮದರ್ಶನ ಪರ. ಆತ್ಮದ ವಿಷಯವನ್ನು ಹೇಳಿದ್ರೆ ಅವನ ಶೋಕ ಹೋಗುತ್ತೆ, ಅವನಿಗೆ ಮೋಹ ಶೋಕವೆಲ್ಲ 2 ಅಧ್ಯಾಯಗಳಲ್ಲಿ ಅದು ಹೇಳಲ್ಪಡುತ್ತೆ. ದರ್ಶನ ಪರ ದ್ವಿಕೇನ. ಅದಾದ ಮೇಲೆ ಆತ್ಮದರ್ಶನ ಸೇವ ಸಾಧನ ಪ್ರಪಂಚನ ಪರ ಚತುಷ್ಕೇಣ ಚ ಭಿನ್ನಂ. ಮೊದಲು 6 ಅಧ್ಯಾಯಗಳನ್ನು 2 ಅಧ್ಯಾಯ 4 ಅಧ್ಯಾಯ ಅಂತ 2 ವಿಭಾಗ ಮಾಡ್ತಾರೆ. ಮೊದಲು 2 ಅಧ್ಯಾಯಗಳಲ್ಲಿ ಉಪೋದ್ಘಾತ ಮತ್ತು ಶಾಸ್ತ್ರಾವತರಣಕ್ಕೆ ಕಾರಣವಾದ ಅವನ ಶೋಕವನ್ನು ಹೋಗಿಸೋಕ್ಕೆ ಬೇಕಾದಂತಹ ಆತ್ಮದರ್ಶನ, ಅದರ ವಿಷಯವನ್ನು ಹೇಳಿ, ಮುಂದಿನ 4 ಅಧ್ಯಾಯಗಳಲ್ಲಿ ಆತ್ಮದರ್ಶನವನ್ನೇ, ಅದಕ್ಕೆ ಆತ್ಮದರ್ಶನಕ್ಕೆ ಸಾಧನವು ವಿಸ್ತಾರವಾಗಿ ಹೇಳಲ್ಪಡುತ್ತೆ 4 ಅಧ್ಯಾಯಗಳಲ್ಲಿ. ಕರ್ಮಯೋಗ ಜ್ಞಾನಯೋಗಗಳು 3ರಿಂದ 3, 4, 5, 6 ಅಧ್ಯಾಯಗಳಲ್ಲಿ. ದ್ವಿತೀಯಂಜ ಷಟ್ಕಂ 2ನೆಯ 6 ಅಧ್ಯಾಯಗಳ ಷಟ್ಕದಲ್ಲಿ 7ರಿಂದ 12 ಸಾಧನ ಅಧಿಕಾರಿ ಫಲಾದಿಭೇದ ಪರಿಕರಿತ ಭಕ್ತಿಯೋಗ ಸ್ವರೂಪ ಪರೇಣ ತದುತ್ಪತ್ತಿ ವಿವೃದ್ಧ್ಯರ್ಥ ಪರೇಣ ಚ ತ್ರಿಕಭೇದೇನ ಭಿನ್ನಂ. 3 ಅಧ್ಯಾಯಗಳು 2 ಭಾಗ ಮಾಡಿದ್ರು. ತ್ರಿಕಭೇದ ಅಂದರೆ 3 ಅಧ್ಯಾಯಗಳು. 2ನೇ 7ರಿಂದ 12, 7, 8, 9 ಒಂದು ಭಾಗ, ಒಂದು ಗುಂಪು. 10, 11, 12 ಮತ್ತೊಂದು ಗುಂಪು. 2 ಗುಂಪಾಗಿ ಮಾಡ್ತಾರೆ ಅದನ್ನು, 2 ವಿಭಾಗ. ಮೊದಲು ಹೇಳಿದೆ ಅಂತ ಹೇಳಿದ್ರೆ ಸಾಧನ, ಅಧಿಕಾರಿ, ಫಲ ಮೊದಲಾದದ್ದು, ಫಲಾದಿ ಭೇದ ಇವುಗಳೆಲ್ಲ ಇರುವಂತಹ ಪರಿಕರಿತ ಭಕ್ತಿಯೋಗ ಸ್ವರೂಪ ಪರ. ಭಕ್ತಿಯೋಗದ ಸ್ವರೂಪವು ಹೇಳಲ್ಪಡುತ್ತೆ. ಮತ್ತೆ ತದು ಉತ್ಪತ್ತಿ ವಿವೃದ್ಧ್ಯರ್ಥ ಪರೇಣ ಚ 2ನೇ ಭಾಗದಲ್ಲಿ 3ರಲ್ಲಿ ಅದರ ಭಕ್ತಿಯೋಗ ಉತ್ಪತ್ತಿ ಹೇಗೆ ಆಗುತ್ತೆ, ಅದು ಹೇಗೆ ವರ್ಧಿಸುತ್ತೆ, ವಿಭೂತಿ ಯೋಗ ಮೊದಲಾದೆಲ್ಲ ಹೇಳಲ್ಪಡುತ್ತೆ. ಮತ್ತು ಹಾಗೆಯೇ ಅವನಿಗೆ ವಿಶ್ವರೂಪವನ್ನು ದರ್ಶನ ಮಾಡೋದು, ಇದೆಲ್ಲ ಭಕ್ತಿರೋಗದ ಉತ್ಪತ್ತಿ ಮತ್ತು ವಿವೃದ್ಧಿಗೋಸ್ಕರ ಇರುವಂಥದ್ದು. 3 ಅಧ್ಯಾಯಗಳು ಭಕ್ತಿಯೋಗ ಉತ್ಪತ್ತಿ ಆಗುವುದಕ್ಕೂ ವಿವೃದ್ಧಿ ಆಗೋದಕ್ಕೂ ವರ್ಧಿಸೋದಕ್ಕೂ ಏನೇನು ಬೇಕೋ ಅದೆಲ್ಲ 9, 10, 11, 12 3 ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟಿದೆ. 7, 8, 9ರಲ್ಲಿ ಭಕ್ತಿಯೋಗದ ಸಾಧನ, ಅಧಿಕಾರಿ, ಫಲ ಮೊದಲಾದ ಭೇದಗಳಿಂದ ಅದರಿಂದ ಪರಿಕರಿತವಾದ, ಅಂದರೆ ಅದನ್ನ ಅಂಗಗಳಾಗಿ ಅದನ್ನು ಹೊಂದಿರುವಂತಹ ಭಕ್ತಿಯೋಗದ ಸ್ವರೂಪ 3 ಅಧ್ಯಾಯಗಳಲ್ಲಿ. ಹೀಗೆ 2 ಭಾಗ ಮಾಡ್ಬೋದು. ತಥಾ ತೃತೀಯಂಚ ಷಟ್ಕಂ ದ್ವಯಾತ್ಮಕಂ. 3ನೇ ಷಟ್ಕವು ಹಾಗೆಯೇ 13ರಿಂದ 18 ಕೂಡ 2 ವಿಭಾಗ ಮಾಡ್ಬೋದು. 3 ಅಧ್ಯಾಯ, 13, 14, 15, 16, 17, 18 2 ಗುಂಪಾಗಿ ಮಾಡ್ಬೋದು. ದ್ವಯಾತ್ಮಕಂ 3 ಅಧ್ಯಾಯ ಇರುವ 2 ಭಾಗ. ತತ್ರ ಪ್ರಥಮ ತ್ರಿಕಂ ಮೊದಲು 3 ಅಧ್ಯಾಯಗಳಲ್ಲಿ ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ರೂಪ ತತ್ವ ವಿವೇಚನ ಪರಂ
ಪ್ರಧಾನ, ಪುರುಷ, ವ್ಯಕ್ತ, ಸರ್ವೇಶ್ವರ ಈ ವಿಷಯಗಳ ತತ್ವದ ವಿವೇಚನೆ ಮಾಡಲ್ಪಡುತ್ತೆ 3 ಅಧ್ಯಾಯಗಳಲ್ಲಿ. ತತ್ರ ಪ್ರಸಂಗೇನತು ಮಾತ್ರೆಯ ಕರ್ತವ್ಯಾನುಪ್ರವೇಶ. ಇಲ್ಲಿ ಮೂರು ಅಧ್ಯಾಯಗಳಲ್ಲಿ ತತ್ವ, ಇನ್ನೊಂದು 3 ಅಧ್ಯಾಯಗಳಲ್ಲಿ ಕರ್ತವ್ಯ. 2 ಪ್ರಧಾನವಾದ ವಿಷಯಗಳು. ಕೆಲವು ಕರ್ತವ್ಯಗಳು ಇಲ್ಲಿ ಹೇಳಲ್ಪಡಬಹುದು, ಅದು ಪ್ರಾಸಂಗಿಕವಾಗಿ ಕೆಲವು ಕರ್ತವ್ಯಗಳು ಬರುತ್ತೆ. ತತ್ವ ಪ್ರಧಾನವಾದದ್ದು 3 ಅಧ್ಯಾಯಗಳು. ಪ್ರಧಾನ, ಪುರುಷ, ವ್ಯಕ್ತ, ಸರ್ವೇಶ್ವರ 4 ವಿಷಯಗಳ ತತ್ವಗಳ ವಿವೇಚನವು 3 ಅಧ್ಯಾಯಗಳಲ್ಲಿ ಮಾಡಲ್ಪಡುತ್ತೆ. ಕೆಲವು ಕರ್ತವ್ಯಗಳು ಕೂಡ ಹೇಳಲ್ಪಡುತ್ತೆ. ಮುಂದಿನ 3 ಅಧ್ಯಾಯಗಳು ಕರ್ತವ್ಯ ಪ್ರಧಾನ, ಕೆಲವು ತತ್ವ ವಿಷಯಗಳು ಪ್ರಾಸಂಗಿಕವಾಗಿ ಅಲ್ಲಿ ಹೇಳಲ್ಪಡುತ್ತೆ. ಷೋಡಶಾದಿ ತ್ರಿಕಂ 16ರಿಂದ 3 ಅಧ್ಯಾಯ. ಷೋಡಶ ಅಂದರೆ 16, ಷೋಡಶಾದಿ ತ್ರಿಕಂ 16, 17, 18 ಕರ್ತವ್ಯ ವಿವೇಚನ ಬರಂ. ಕರ್ತವ್ಯವು ಹೇಳಲ್ಪಡುತ್ತೆ, ಏನು ಮಾಡಬೇಕು ಅಂತ ಹೇಳಿ. ತತ್ರಾಪಿ ತತ್ತತ್ ಪ್ರಸಂಗಾತ್ ಮಾತ್ರೆಯ ತತ್ವಾನುಪ್ರವೇಶ. ಅಲ್ಲಿಯೂ ಕೆಲವು ಕಡೆ ಸ್ವಲ್ಪ ತತ್ವದ ವಿಷಯವು ಬರಬಹುದು. ಅದರಿಂದ 3 ಅಧ್ಯಾಯ ತತ್ವದ ವಿಷಯ, 3 ಕರ್ತವ್ಯದ ವಿಷಯ ಪ್ರಧಾನವಾಗಿ. ಕರ್ತವ್ಯವು ಸ್ವಲ್ಪ ಇಲ್ಲಿ ಬರುತ್ತೆ, ಅಲ್ಲಿ ಸ್ವಲ್ಪ ತತ್ವದ ವಿಷಯ ಇರಬಹುದು, ಹಾಗೆಯೂ ಇರಬಹುದು. ಶಾಸ್ತ್ರವಶ್ಯತ್ವಾದಿಕ ವಿವೇಕೋಪಿ ಈ ಕರ್ತವ್ಯ ಸಿದ್ಧಾರ್ಥಮೇವ. ಶಾಸ್ತ್ರವಶ್ಯತ್ವ ಮೊದಲಾದ ವಿವೇಕ ಎಲ್ಲ ಹೇಳಲ್ಪಡುತ್ತೆ ಅಲ್ಲಿ. ಅದೆಲ್ಲ ಕೂಡ ಕರ್ತವ್ಯವು ಸಿದ್ಧಿಸೋದಕ್ಕೆ ಹೇಳಲ್ಪಡುವಂತಹದ್ದು. ಆದ್ದರಿಂದ ಅದು ತತ್ವದ ವಿಷಯವಾಯ್ತಲ್ಲ ಅಂತ ಹೇಳಿದ್ರೆ, ಇದೆಲ್ಲವೂ ಕೂಡ ಕರ್ತವ್ಯಕ್ಕೆ ನಾವು ತಿಳಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಮೊದಲಾದದೆಲ್ಲ ಹೇಳಲ್ಪಡುವುದು ಕರ್ತವ್ಯವು ಸಿದ್ಧಿಸೋದಕ್ಕೋಸ್ಕರವೇ ಏನು ಮಾಡಬೇಕು ಅನ್ನೋದನ್ನು ಹೇಳಲ್ಪಡುತ್ತೆ ಅಲ್ಲಿ. ಏವಂ ತ್ರಿಕಭೇದ ವಿವಕ್ಷಿತ ಇತಿ ಷೋಡಶಾರಂಭೆ ದರ್ಶಯಿಸಿದೆ. ಇದು ಹೇಗೆ ನಿಮಗೆ ತಿಳಿಯಿತು ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. 16ನೇ ಅಧ್ಯಾಯ ಆರಂಭದಲ್ಲಿ ಭಾಷ್ಯಕಾರರು ಇದನ್ನು ಹೇಳ್ತಾರೆ, ಈ ವಿಭಾಗವನ್ನು. ಅತೀತೇನ ಅಧ್ಯಾಯತ್ರಯೇಣ ಇತ್ಯಾದಿನ, ಹೋದ 3 ಅಧ್ಯಾಯಗಳಲ್ಲಿ ಈ ವಿಷಯಗಳು ಹೇಳಲ್ಪಟ್ಟಿತು ಅಂತ ಹೇಳಿಬಿಟ್ಟು 16ನೇ ಅಧ್ಯಾಯದಲ್ಲಿ ಅವರು ಅದಕ್ಕೆ ಸಂಗತಿಯನ್ನು ಭಾಷ್ಯಕಾರರೇ ಹೇಳ್ತಾರೆ. ಆದ್ದರಿಂದ ನಮಗೆ ಈ ರೀತಿ 3 ಅಧ್ಯಾಯಗಳ ವಿಭಾಗ ಇದೆ ಅನ್ನೋದು ತಿಳಿದು ಬರುತ್ತೆ. ಇದೆಲ್ಲ ಅನಲೈಸ್ ಮಾಡ್ತಾರೆ ಸ್ವಾಮಿ ದೇಶಿಕನ್, ಹೇಗೆ ವಿಷಯಗಳು ಹೇಗೆಲ್ಲ ವಿಭಾಗ ಮಾಡಬಹುದು ಇದರಲ್ಲಿ. ಅತ್ರ ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ವಿವೇಚನ ಮಿತಿ ಸಮಾಸಪದೇನ ಪ್ರಥಮ ತ್ರಿಕಾರ್ಥ ಸಂಗೃಹೀತ. 3 ಅಧ್ಯಾಯಗಳ ಸಂಗ್ರಹವಾದ ಅರ್ಥ ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ವಿವೇಚನಂ ಅಂತ ಹೇಳಿ, ಅದು ಗೀತಾರ್ ಸಂಗ್ರಹದ ಒಂದು ಭಾಗ ಶ್ಲೋಕದಲ್ಲಿ. ಆಮೇಲೆ ಕರ್ಮದೀಹಿ ಭಕ್ತಿರಿತ್ಯಾದಿ ರೀತಿ ಕರ್ತವ್ಯ ರೂಪ ದ್ವಿತೀಯ ತ್ರಿಕಾರ್ಥ ಸಂಗ್ರಹ ಇತಿ ಭಾಷ್ಯಕಾರ ಅಭಿಪ್ರಾಯ. ಭಾಷ್ಯಕಾರರ ಅಭಿಪ್ರಾಯದಲ್ಲಿ, ಭಾಷ್ಯಕಾರರು ಅಂದರೆ ಭಗವದ್ ರಾಮಾನುಜರು, ಅವರ ಅಭಿಪ್ರಾಯದಲ್ಲಿ ಗೀತಾರ್ಥ ಸಂಗ್ರಹದಲ್ಲಿ ಹೇಳಿದ ಶ್ಲೋಕ 3ನೇ ಷಟ್ಕದಲ್ಲಿ ಹೇಳಿರೋದು ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ವಿವೇಚನಂ ಕರ್ಮದೀಹಿ ಭಕ್ತಿರಿತ್ಯಾದಿ ಪೂರ್ವಶೇಷೋ ಅಂತಿಮೋದಿತ ಅಂತ ಶ್ಲೋಕ. ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ವಿವೇಚನಂ ಅನ್ನೋದು 13, 14, 15 3 ಅಧ್ಯಾಯಗಳು. ಕರ್ಮದೀಹಿ ಭಕ್ತಿರಿತ್ಯಾದಿ ಅನ್ನೋದು 16, 17, 18 ಈ ಅಧ್ಯಾಯಗಳು ಅಂತ ಭಾಷ್ಯಕಾರರ ಅಭಿಪ್ರಾಯದಲ್ಲಿ ಹೀಗೆ ವಿಭಾಗವನ್ನು ತಿಳಿಯಬಹುದು. ಏತೇನ ಸಮಾಪ್ತಂಚ 15 ಅಧ್ಯಾಯ ಶಾಸ್ತ್ರಂ. ಇದು ಬೇರೆಯವರು ಯಾದವ ಪ್ರಕಾಶರು ಹೇಳ್ತಾರೆ 15 ಅಧ್ಯಾಯದಲ್ಲಿ ಶಾಸ್ತ್ರ ಮುಗಿದೋಯ್ತು ಅಂತ ಹೇಳ್ತಾರೆ ಅವರು. ಉತ್ತರೈಹಿ ತ್ರಿಭಿಹಿ ಖಿಲಾಧ್ಯಾಯೈ ಪರಿಶಿಷ್ಟ ನಾನಾ ಧರ್ಮ ನಿರೂಪಿತ ಇತಿ ಯಾದವ ಪ್ರಕಾಶ ಕಲ್ಪನಾಪಿ ನಿರಸ್ತ. ಭಾಷ್ಯಕಾರರು ಅದನ್ನು ಒಪ್ಕೊಳ್ಳೋದಿಲ್ಲ. ಸ್ಪಷ್ಟವಾಗಿ ಅದಕ್ಕೆ ವಿಷಯಗಳನ್ನು ಹೇಗೆ ವಿಭಾಗ ಮಾಡಬೇಕು ಅಂತ ತೋರಿಸ್ತಾರೆ. ಈ ವಿಭಾಗ ಎಲ್ಲ ಯಾಕೆ ಮಾಡಬೇಕು ಅಂದರೆ ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ, ಅದು ಸರಿ ಇಲ್ಲ ಅನ್ನೋದು ತೋರಿಸ್ತಾರೆ. 15ನೇ ಅಧ್ಯಾಯದಲ್ಲೇ ಶಾಸ್ತ್ರ ಮುಗಿದೋಯ್ತು ಅಂತಾರೆ ಯಾದವ ಪ್ರಕಾಶರು, ಮಿಕ್ಕಿದ್ದೆಲ್ಲ ಖಿಲ ಆಮೇಲೆ ಸೇರಿಸಲ್ಪಟ್ಟಿದೆ ಅಂತ ಅರ್ಥ. ಆದ್ದರಿಂದ ಅದರಲ್ಲಿ ಮಿಕ್ಕಿದ ಯಾವ್ಯಾವುದೋ ವಿಷಯಗಳು ಹೇಳಲ್ಪಡುತ್ತೆ, ಬೇರೆ ಬೇರೆ ವಿಷಯಗಳು ಅಂತ ಯಾದವ ಪ್ರಕಾಶರ ಅಭಿಪ್ರಾಯವು ಸರಿ ಇಲ್ಲ. ಅವ್ರ ಕಲ್ಪಿಸಿಕೊಂಡು ಮಾಡಿರೋದು ಸರಿ ಇಲ್ಲ. ಅತ್ರ ಚ ತ್ರಿಕೆ ತ್ರಯೋದಶ ಚತುರ್ದಶಾಭ್ಯಾಂ ಗತಾಸು ನಗತಾಸೂಶ್ಚ ಇತ್ಯಾದಿನ ಕ್ರಮೇಣ ದೇಹಾತ್ಮ ವಿವೇಕಾದಿ ಮುಖೇನ ಪ್ರವೃತ್ತ ಪ್ರಥಮ ಷಟ್ಕಾರ್ಥ ಶೇಷಭೂತ ದೇಹಾತ್ಮಯಾಥಾತ್ಮ್ಯ ಸಂಸಾರ ತನ್ನಿವರ್ತಕಾದಿ ಪರಿಶೋಧ್ಯತೆ. ಈಗ 3 ಅಧ್ಯಾಯಗಳಲ್ಲಿ 13, 14, 15 ಅಧ್ಯಾಯಗಳಲ್ಲಿ ತ್ರಯೋದಶ ಚತುರ್ದಶಾಭ್ಯಾಂ ಅದರುಗಳಲ್ಲಿ 13, 14 ಈ 2 ಅಧ್ಯಾಯಗಳಲ್ಲಿ ಹಿಂದೆ 2ನೇ ಅಧ್ಯಾಯದಲ್ಲಿ ಹೇಳಿದ್ದು ಗತಾಸೂನ ಅಗತಾಸೂಶ್ಚ ನಾನುಶೋಚಂತಿ ಪಂಡಿತಾಹ ಅಂತ ಹೇಳಿದಾಗ ಭಾಷೆಗಾರರು ವಿಶೇಷವಾದ ವ್ಯಾಖ್ಯಾನ ಇದಕ್ಕೆ.
ಗತಾಸೂನ್ ಅಂದರೆ ದೇಹ ಅಂತ ಅರ್ಥ, ಅಗತಾಸು ಅಂದರೆ ಆತ್ಮ ಅಂತ ಅರ್ಥ. ಪ್ರಾಣ ಹೋದವರು ಪ್ರಾಣ ಹೋಗದೇ ಇರೋರು ಅಂತ ಅರ್ಥವಲ್ಲ. ನಾನು ಶೋಚಂತಿ ಪಂಡಿತ ಅಂದರೆ ಯುದ್ಧದಲ್ಲಿ ಯುದ್ಧ ಆಗ್ತಾ ಇರುವ ಕೆಲವರೆಲ್ಲ ಪ್ರಾಣ ಹೋಗುತ್ತೆ, ಕೆಲವರು ಯುದ್ಧ ಮಾಡ್ತಾನೆ ಇರ್ತಾರೆ. ಪ್ರಾಣ ಹೋದವರು ಪ್ರಾಣ ಹೋಗದೆ ಯುದ್ಧ ಮಾಡ್ತಿರೋರು ಅಂತ ಅರ್ಥವಲ್ಲ ಅಲ್ಲಿ. ಗತಾಸೂನ್ ಅಗತಾಸೂನ್ ಅಂದರೆ, ಗತಾಸೂನ್ ಅಂದರೆ ದೇಹ, ಅಗತಾಸೂನ್ ಅಂದರೆ ಆತ್ಮ ಅಂತ ಅರ್ಥ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ಗತಾಸೂನ್ ಅಗತಾಸೂನ್ ಚ ನಾನು ಶೋಚಂತಿ ಪಂಡಿತ. ದೇಹದ ವಿಷಯದಲ್ಲಿಯೂ ಶೋಕವಿಲ್ಲ, ಆತ್ಮನ ವಿಷಯದಲ್ಲಿ ಶೋಕವಿಲ್ಲ. ಯಾಕೆಂದರೆ ದೇಹ ಎಂದಿದ್ರೂ ಮುಗಿಯುತ್ತೆ, ಆತ್ಮ ಎಂದಿದ್ರೂ ನಿತ್ಯವಾದದ್ದು, ಅದನ್ನು ಯಾರು ನಾಶ ಮಾಡೋಕ್ಕಾಗೋದಿಲ್ಲ. ದೇಹ ನಾಶ ಮಾಡಲು ಆಗಲೇಬೇಕು, ತಾನೇ ನಾಶವಾಗಿಬಿಡುತ್ತೆ ಯಾವತ್ತು. ಆದ್ದರಿಂದ ಶೋಕಿಸಬಾರ್ದು ಮೊದಲಾದ್ದು ಹೇಳಲ್ಪಟ್ಟಿತ್ತಲ್ಲ, ಅದರಲ್ಲಿ ಆ ಕ್ರಮಕ್ಕೆ ಅನುಗುಣವಾಗಿ ಗತಾಸೂನ್ ಅನ್ನೋದು ದೇಹ, ಅಗತಾಸು ಅನ್ನೋದು ಆತ್ಮ. ಅದು ಇಲ್ಲಿ ದೇಹಾತ್ಮ ವಿವೇಕಾದಿ ಮುಖೇನ, ದೇಹ ಮತ್ತು ಆತ್ಮನ ವಿವೇಕದ ಮೂಲಕ ಪ್ರವೃತ್ತ ಪ್ರಥಮ ಷಟ್ಕಾರ್ಥ ಮೊದಲನೆಯ 6 ಅಧ್ಯಾಯಗಳಲ್ಲಿ ಆರಂಭಿಸಲ್ಪಟ್ಟಿದ್ದು ಗತಾಸೂನ್ ಅಗತಾಸೂನ್ ಚ ದೇಹಾತ್ಮ ವಿವೇಕ. ಅದಕ್ಕೆ ಶೇಷಭೂತವಾದ, ಅದಕ್ಕೆ ಅಡಿಯಾಗಿ ತಿಳಿಯಬೇಕಾದಂತಹ ದೇಹ ಯಾಥಾತ್ಮ್ಯ, ದೇಹ ಯಾಥಾತ್ಮ್ಯ, ಸಂಸಾರ, ತನ್ನಿವೃತ್ತಿ, ತನ್ನಿವರ್ತಕಾದಿ ಪರಿಶೋಧ್ಯತೆ. ಮೊದಲು 13, 14ನೇ ಅಧ್ಯಾಯದಲ್ಲಿ ಇದು ಹೇಳಲ್ಪಡುತ್ತೆ. ತ್ರಯೋದಶ ಚತುರ್ದಶ ದೇಹದ ಯಾಥಾತ್ಮ್ಯ, ಹಾಗೆಯೇ ಸಂಸಾರದ ವಿಷಯ, ಹಾಗೆಯೇ ತನ್ನಿವೃತ್ತಿ, ಸಂಸಾರ ಹೇಗೆ ನಿವೃತ್ತಿಯಾಗುತ್ತೆ, ತನ್ನಿವರ್ತಕ ಯಾವುದರಿಂದ ನಿವೃತ್ತವಾಗುತ್ತೆ, ಇದೆಲ್ಲವೂ ಕೂಡ ಇಲ್ಲಿ ಅದರ ಪರಿಶೋಧನೆ ಮಾಡಲ್ಪಡುತ್ತೆ. ಪಂಚದಶೇನತು ಮಧ್ಯಮ ಷಟ್ಕ ಪ್ರತಿಪಾದಿತ ದ್ವಿವಿಧ ಪ್ರಕೃತಿ ಶೇಷಿಭೂತ ಚತುರ್ವಿಧ ಅಧಿಕಾರಿ ಭಜನೀಯ ಪರಮಪುರುಷ ಪರಿಶೋಧನ ಕ್ರಿಯತೆ. ಇಲ್ಲಿ ಮಧ್ಯಮ ಷಟ್ಕದಲ್ಲಿ 6 ಅಧ್ಯಾಯಗಳು 7ರಿಂದ 12. ಆ ಮಧ್ಯಮ ಷಟ್ಕದಲ್ಲಿ ಪ್ರತಿಪಾದಿತವಾದ ದ್ವಿವಿಧ ಪ್ರಕೃತಿ, ಪರ ಮತ್ತು ಅಪರಾ ಪ್ರಕೃತಿ ಅಂತ ಹೇಳಲ್ಪಟ್ಟಿತು. ಪರಾ ಪ್ರಕೃತಿ, ಅಪರಾ ಪ್ರಕೃತಿ ಅಂತ ಹೇಳಿ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಪರೇಯಂ ಇತಸ್ತು ಅನ್ಯಾಂ ಪರಾಂ ವಿದ್ಧಿಮೆ ಜೀವಭೂತಾಂ ಅಂತ ಹೇಳಿ, ಇದೆಲ್ಲ ಅಪರ ಅಂತ ಹೇಳ್ಬಿಟ್ಟು ಇದೆಲ್ಲವೂ ಕೂಡ ಅಪರಾ ಪ್ರಕೃತಿ ಅಂತ, ಅದರಲ್ಲಿ ಪ್ರಕೃತಿಯ ಒಂದು 8 ವಿಧಗಳೆಲ್ಲ ಭಿನ್ನ ಪ್ರಕೃತಿರಷ್ಟದ ಅಂತ 8 ವಿಧವಾದ ಹೇಳಿ, ಭೂಮಿರಾಪೋನಲ ವಾಯು ಅನ್ನೋದು 8 ವಿಧ ಹೇಳಿ, ಇದು ಅಪರಾ ಪ್ರಕೃತಿ. ಇದಕ್ಕಿಂತ ಬೇರೆ ಯಾವುದು, ನನ್ನ ಜೀವರುಗಳೆಲ್ಲ ನನ್ನ ಪರಾಪ್ರಕೃತಿ. 2 ವಿಧವಾದ ಪ್ರಕೃತಿಗಳು ಪರಮಾತ್ಮನಿಗೆ ಶೇಷಭೂತವಾದದ್ದು ಅಂತ ಹೇಳಲ್ಪಟ್ಟಿತು, ಮಧ್ಯಮ ಷಟ್ಕದಲ್ಲಿ ಹೇಳಲ್ಪಟ್ಟಿತು. ಅದಕ್ಕೆ ಆ 2 ಪ್ರಕೃತಿಗಳಿಗೂ ಶೇಷಿಯಾದವನು ಯಾರು? ಪರಮಾತ್ಮ. ಅವನ ವಿಷಯ ಶೇಷಿಭೂತ. ಚತುರ್ವಿಧ ಅಧಿಕಾರಿ ಭಜನೀಯ, 4 ವಿಧವಾದ ಅಧಿಕಾರಿಗಳಿಂದಲೂ ಭಜನೆ ಮಾಡಲ್ಪಡುವಂತಹವನು. ಚತುರ್ವಿಧ ಭಜಂತೆ ಯಮ ಅಂತ ಹೇಳಲ್ಪಟ್ಟ, ಅವರಿಂದ ಭಜನೆ ಮಾಡಲ್ಪಡುವಂತಹ ಪರಮಪುರುಷ ಪರಿಶೋಧನಂ, ಪುರುಷೋತ್ತಮ ಯೋಗ 15ನೇ ಅಧ್ಯಾಯದಲ್ಲಿ ಪಂಚದಶೇನ ಪರಮಪುರುಷನ ವಿಷಯದಲ್ಲಿ ಸಂಶೋಧನೆಯು ಮಾಡಲ್ಪಡುತ್ತೆ. ಅದರ ಯಾಥಾತ್ಮ್ಯವು ಹೇಳಲ್ಪಡುತ್ತೆ. ಅದು 15ನೇ ಅಧ್ಯಾಯದ ವಿಷಯ. ಇಮಂಚ ವೇಜಂ ಪಂಚದೇಶ ಆರಂಭೆ ಸೂಚಯಿಸತಿ. ಇದೆಲ್ಲ ಭಾಷ್ಯಕಾರರೇ ಹೇಳಿದ್ದಾರೆ, ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಕ್ಷೇತ್ರಾಧ್ಯಾಯ ಇತ್ಯಾದಿನ, ಕ್ಷೇತ್ರಾಧ್ಯಾಯ ಅಂತ ಆರಂಭಿಸಿ 15ನೇ ಅಧ್ಯಾಯದ ಸಂಗತಿ ಭಾಷ್ಯದಲ್ಲಿ ಇದನ್ನು ಭಾಷ್ಯಕಾರರು ಸೂಚಿಸಿದ್ದಾರೆ ಅಂತ ಹೇಳ್ತಾರೆ. ಕ್ಷೇತ್ರಾಧ್ಯಾಯ ಪ್ರಸಕ್ತ ಬಂಧಹೇತು ಗುಣಸಂಗಸ್ಯ, ಕ್ಷೇತ್ರಾಧ್ಯಾಯಕ್ಕೆ ಪ್ರಸಕ್ತವಾದ ಬಂಧಕ್ಕೆ ಕಾರಣವಾದ ಗುಣಸಂಗ, ಕಾರಣಂ ಗುಣಸಂಗೋಸ್ಯ ಅಂತ ಸರಸದ್ಯೋನಿ ಜನ್ಮಸು ಅದೆಲ್ಲ ಬರುತ್ತೆ. ಬಂಧಹೇತುತಾ ಪ್ರಕಾರ ತನ್ನಿವೃತ್ತಿಯಾದಿ ಪರತೆಯ, ಬಂಧಕ್ಕೆ ಕಾರಣವಾದದ್ದು ಅದು ನಿವೃತ್ತಿ ಆಗುವುದಕ್ಕೆ ಇದೆಲ್ಲವೂ ಕೂಡ ಪರಂಭೂಯ ಇತ್ಯಾದೇಹ ಅಧ್ಯಾಯಸ್ಯ ಪಶ್ಚಾತ್ ಭಾವಿತ್ವಂ ಸಿದ್ಧಂ, ಇದೆಲ್ಲ ಕೂಡ ಆಮೇಲೆ ಬರುತ್ತೆ ಅನ್ನೋದು ತಿಳಿದು ಬರುತ್ತೆ. 15ನೇ ಅಧ್ಯಾಯದಲ್ಲಿ ಹೇಳೋ ಪರಂಭೂಯ ಮೊದಲಾದ ಹೇಳಿ, ಇದೆಲ್ಲ ಕೂಡ ಕ್ಷೇತ್ರಾಧ್ಯಾಯದಲ್ಲಿ ಕೆಲವು ಪ್ರಸಕ್ತವಾದದ್ದು ಆಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಅಲ್ಲಿ ಹೇಳಿದಾಗ ಕರ್ತವ್ಯ ಮತ್ತು ತತ್ವದ ವಿಷಯ ಅಲ್ಲಿ ಹೇಳಿದೆ ಪ್ರಧಾನವಾಗಿ. ಕೆಲವು ಕರ್ತವ್ಯದ ವಿಷಯಗಳು ಆಮೇಲೆಯೂ ಬರುತ್ತೆ, ಅದರಲ್ಲಿಯೂ ಸೇರಿರುತ್ತೆ. ಆಮೇಲೆ ಪ್ರಧಾನವಾಗಿ ಕರ್ತವ್ಯ ವಿಷಯಗಳು ಹೇಳಿದ್ದೆ, ಅಲ್ಲಿಯೂ ಕೆಲವು ತತ್ವ ವಿಷಯಗಳು ಬರಬಹುದು ಅನ್ನೋದನ್ನು. ತತಃ ಕ್ಷೇತ್ರಾಧ್ಯಾಯಸ ತೃತೀಯ ಷಟ್ಕಾದಿತ್ವಂ ಯುಕ್ತಮಿತಿ. ಕ್ಷೇತ್ರಾಧ್ಯಾಯಕ್ಕೆ 3ನೇ ಷಟ್ಕದ ಆರಂಭದ ಭಾಗ
ಅದು ಹೇಳಲ್ಪಡುತ್ತೆ ಅಂತ ಹೇಳಿ ಅದರ ಮೊದಲು ಕ್ಷೇತ್ರಾಧ್ಯಾಯವು. ತದೇತದ ಅಖಿಲಂ ಅಭಿಪ್ರೇತ್ಯ ತತ್ರ ತಾವತಿ ತ್ರಯೋದಶೆ. ಇದೆಲ್ಲವನ್ನು ಪರಿಶೀಲನೆ ಮಾಡಿ ಭಾಷ್ಯಕಾರರು ಇಲ್ಲಿ ತತ್ರ ತಾವತ್ ತ್ರಯೋದಶೆ, ಈಗ 13ನೇ ಅಧ್ಯಾಯದಲ್ಲಿ ಏನು ಹೇಳ್ಬಿಟ್ಟಿದೆ, ದೇಹಾತ್ಮನೋ ಸ್ವರೂಪಂ ಅಂತ ಹೇಳಿ ಅಲ್ಲಿ ಆರಂಭಿಸಿದ್ದಾರೆ. ದೇಹ ಯಾಥಾತ್ಮ ಶೋಧನ, ವಿಯುಕ್ತ ಆತ್ಮಪ್ರಾಪ್ತಿ ಉಪಾಯ ಮೊದಲಾದದ್ದೆಲ್ಲ ಅದರ ವಿಶೋಧನೆಯು ಇಲ್ಲಿ ಮಾಡಲ್ಪಡುತ್ತೆ. ಅಷ್ಟು ವಿಸ್ತಾರವಾಗಿ ಸ್ವಾಮಿ ದೇಶಿಕನ ಹೇಳ್ತಾರೆ. ಭಾಷ್ಯಕಾರರು ಹೇಳಿರೋ ಒಂದೊಂದು ವಾಕ್ಯವು ಹೇಗೆ ಎಲ್ಲ ಸಂಗತವಾಗಿ ಬಂದಿದೆ, ಗೀತಾರ್ಥ ಸಂಗ್ರಹಕ್ಕೆ ಅನುಗುಣವಾಗಿದೆ ಅನ್ನೋದನ್ನು ತೋರಿಸ್ತಾರೆ. ವಿಷಯಗಳೆಲ್ಲ ಹೇಗೆ ಬಂದಿದೆ ಗೀತೆಯಲ್ಲಿ, ಒಂದು ಹೈ ಲೆವೆಲ್ ಅನಾಲಿಸಿಸ್ ಅವ್ರು ಮಾಡೋದಿಲ್ಲಿ ಎಲ್ಲ ವಿಚಾರ ಮಾಡ್ತಾರೆ ಅದ್ಭುತವಾಗಿ. ದೇಹಾತ್ಮನೋ ಸ್ವರೂಪಂ ದೇಹಯಾತಾತ್ಮಿಶೋಧನ ಮಿತಿ ಅಧ್ಯಾಯ ಶರೀರ ಪರ್ಯಾಲೋಚನೆಯನ್ನು ಸಂಗ್ರಹ ಶ್ಲೋಕೆ ಅನುಕ್ತಸ್ಯಾಪಿ ಚಕಾರ ಸಮುಚಿತ ಸ್ಯೋಕ್ತಿ ಅಂತ ಹೇಳಿ ಸಂಗ್ರಹ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಇದೆರಡು ಹೀಗೆ ಹೇಳಬೇಕಾಗಿಲ್ಲ. ದೇಹಾತ್ಮನೋ ಸ್ವರೂಪಂ ದೇಹಯಾತಾತ್ಮಿಶೋಧನಂ ಈ ರೀತಿ ಇದೇ ಶಬ್ದಗಳನ್ನು ಉಪಯೋಗಿಸಿ ಹೇಳಿಲ್ಲ. ಆದರೆ ಚ ಅಂತ ಒಂದು ಹೇಳಿದ್ರೆ ಆಲ್ಸೋ ಅಂದರೆ ಅದರಲ್ಲೆಲ್ಲ ಸೇರಿಸ್ಕೋಬಹುದು. ಮತ್ತೆ ಇನ್ನೂ ಕೆಲವು ಹೇಳಲ್ಪಟ್ಟಿದೆ ಅಂತ ಅರ್ಥ. ಇದು ಹೇಳಲ್ಪಟ್ಟಿದೆ ಅಂದರೆ ಅದರ ಜೊತೆ ಇನ್ನೂ ಕೆಲವು ಹೇಳಿರ್ಬೋದು. ದೇಹ ಸ್ವರೂಪ ಮಿತಿ ತತ್ ಪ್ರತಿ ಸಂಬಂಧಿ ಆತ್ಮಸ್ವರೂಪಸ್ಯಾಪಿ ಉಪಲಕ್ಷಣ. ದೇಹ ಸ್ವರೂಪ ಅಂತ ಹೇಳಿದ್ರೆ ಅದಕ್ಕೆ ಆತ್ಮಸ್ವರೂಪಕ್ಕೂ ಉಪಲಕ್ಷಣವಾಗುತ್ತೆ. ಆತ್ಮವಿಶೋಧನ ಮಿತಿ ಸಂಗ್ರಹಶ್ಚ ದೇಹಯಾತ ಆತ್ಮವಿಶೋಧನಸ್ಯಾಪಿ ಉಪಲಕ್ಷಣ. ಅದರಿಂದ ಎರಡು ಹೇಳೋದ್ರಲ್ಲಿ ಏನು ಅದರಲ್ಲಿ ವಿರೋಧವಿಲ್ಲ ಅಂತ ಹೇಳ್ತಾರೆ. ದೇಹ ಮತ್ತು ಆತ್ಮ ಎರಡು ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಭಾಷಿಕ ಇಲ್ಲಿ ಗೀತಾರ್ ಸಂಗ್ರಹದಲ್ಲಿ ಹಾಗೆ ಹೇಳಲಿಲ್ವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಧಾನ ಪುರುಷ ವ್ಯಕ್ತ ಸರ್ವೇಶ್ವರ ವಿವೇಚನಂ ಕರ್ಮಧಿ ಭಕ್ತಿ ಎನ್ನುವುದು ಹೇಳಿ ಮೊದಲು ಪ್ರಧಾನವಾಗಿ ಹೇಳಿದ್ರು. ಆಮೇಲೆ 13ನೇ ಇದು ಹೇಳುವಾಗ ಅದರಲ್ಲಿ ಸಂಸರ್ಗ ವಿಶೇಷವಾಗಿ ಸಂಸರ್ಗ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸ್ವರೂಪೂತಾನ ದೇಹ ಸ್ವರೂಪಂ ಆತ್ಮಾಪ್ತಿ ಹೇತು ಆತ್ಮವಿಶೋಧನಂ ಬಂಧ ಹೇತು ವಿವೇಕಶ್ಚ. ಈ ರೀತಿ ಆಳವಂದಾರ ಹೇಳಿರೋದು ದೇಹ ಸ್ವರೂಪ ಅಂತ ಹೇಳಿದ್ರು, ಆತ್ಮಾಪ್ತಿ ಹೇತು ಮತ್ತೆ ಆತ್ಮವಿಶೋಧನಂ ಬಂಧ ಹೇತು ವಿವೇಕ 5 ವಿಷಯಗಳನ್ನು ಹೇಳಿದ್ರು. ಬರೀ ದೇಹ ಸ್ವರೂಪ ಅಂತ ಹೇಳಿದ್ರೆ ಅದರ ಜೊತೆ ಸೇರಿದ ಆತ್ಮವೂ ಬರುತ್ತೆ. ಆತ್ಮಾಪ್ತಿ ಹೇತು ಇದರಲ್ಲಿ ದೇಹ ಸ್ವರೂಪ ಆತ್ಮಸ್ವರೂಪ ಎರಡನ್ನು ಬೇರೆ ಬೇರೆಯಾಗಿ ಭಾಷ್ಯಕಾರರು ಹೇಳಿದಾರಲ್ಲ, ಅದು ಹೇಗೆ ಅನ್ನೋದನ್ನ ಇಲ್ಲಿ ಸಮರ್ಥನೆ ಮಾಡ್ತಾರೆ. ದೇಹಾತ್ಮನೋ ಸ್ವರೂಪಂ ದೇಹಯಾತಾತ್ಮಿಶೋಧನಂ ಅಂತ ಬೇರೆ ಬೇರೆಯಾಗಿ ಹೇಳಿದ್ರು. ಅದಕ್ಕೆ ಇಲ್ಲಿ ಹೇಳ್ತಾರೆ ದೇಹ ಸ್ವರೂಪಂ ಮಿತಿ ತತ್ ಪ್ರತಿ ಸಂಬಂಧಿ. ದೇಹಕ್ಕೆ ಪ್ರತಿ ಸಂಬಂಧಿಯಾದದ್ದು ಆತ್ಮ, ಸಪತಿ ಸಂಬಂಧಿಯಾದ ಆತ್ಮಸ್ವರೂಪಸ್ಯಾಪಿ ಉಪಲಕ್ಷಣಂ. ದೇಹ ಸ್ವರೂಪ ಅಂದರೆ ಅದಕ್ಕೆ ಪ್ರತಿ ಸಂಬಂಧಿಯಾದ ಆತ್ಮವೂ ಹೇಳಬೇಕು. ದೇಹ ಅಂದರೆ ಯಾರ ದೇಹ ಅನ್ನೋ ಪ್ರಶ್ನೆ ಬರುತ್ತೆ, ಆದ್ದರಿಂದ ಆತ್ಮನ ವಿಷಯವು ಬರುತ್ತೆ ಪ್ರತಿ ಸಂಬಂಧಿ. ಅದೇ ರೀತಿ ಆತ್ಮವಿಶೋಧನಂ ಮಿತಿ ಸಂಗ್ರಹಶ್ಚ ದೇಹಯಾತ ಆತ್ಮಶೋಧನಸ್ಯಾಪಿ ಉಪಲಕ್ಷಣ. ಎರಡೂ ಪ್ರತಿ ಸಂಬಂಧಿ ಶಬ್ದಗಳಾದ್ರಿಂದ ಪದಾರ್ಥಗಳು ಒಂದಕ್ಕೊಂದಕ್ಕೆ ಸೇರಿ ಇರೋದ್ರಿಂದ ಆ ಸಂಬಂಧಿಸಿದ ವಿಷಯಗಳಾದ್ರಿಂದ ಒಂದಕ್ಕೊಂದು ಉಪಲಕ್ಷಣ ಅಂತ ಇಟ್ಕೊಳ್ಬಹುದು. ದೇಹಾತ್ಮನೋ ಸ್ವರೂಪ ಧರ್ಮನಿರ್ದೇಶ ವಿವಕ್ಷಿತಃ ವಿವೇಕಶಬ್ದೇನ ಚ ನ ವಿವಿಚ್ಯ ಪ್ರತಿಪಾದನ ಮಾತ್ರ ಭೇದ ಮಾತ್ರ ವಾ ವಿವಕ್ಷಿತಂ. ವಿವೇಕ ಅಂತ ಹೇಳಿದ್ರೆ ಬರೀ ಬೇರೆ ಬೇರೆಯಾಗಿ ತಿಳಿಯೋದು ಅಷ್ಟೇ ಅಂತ ಅರ್ಥವಲ್ಲ, ಇಲ್ಲಿ ಭೇದ ಮಾತ್ರ ಅಲ್ಲ. ಆದ್ದರಿಂದ ಇಲ್ಲಿ ಆತ್ಮವಿಶೋಧನಂ ಇತ್ಯನೇನೈವ ಗತಾರ್ಥತ್ವಾತ್, ಅದರಲ್ಲಿಯೇ ವಿಶೋಧನೆ ಬೇರೆ ಅಂತ ಹೇಳಿ ತಿಳಿಯಲ್ಪಟ್ಟಿದೆ. ಆದರೆ ಇಲ್ಲಿ ವಿಶೇಷವಾದ ವಿಷಯ ಹೇಳಲ್ಪಡುತ್ತೆ. ಅದರಲ್ಲಿ ಧ್ಯಾನೇನ ಆತ್ಮನಿ ಪಶ್ಯಂತಿ ಇತ್ಯಾದಿನ ದ್ರಷ್ಟವ್ಯತ್ವೇನ ನಿರ್ದಿಷ್ಟಸ್ಯ ಆತ್ಮನಃ ತಿಳಿಯಬೇಕು, ನೋಡಬೇಕು, ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಹೇಳಂತಹ ವಿಷಯವನ್ನ ಸಮಂ ಸರ್ವೇಷು ಇತ್ಯಾದಿನ ಸ್ವಯಂ ವಿಚಿತ್ಯ ಅನುಸಂಧಾನ ಪ್ರಕಾರ ಉಚ್ಯತೆ. ತಾನೇ ಸ್ವತಃ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಹೇಗೆ ಅವನು ಬೇರೆ ಬೇರೆಯಾಗಿ ತಿಳಿತಾನೆ ಎಂಬುದು ಇಲ್ಲಿ ಮುಂದೆ ಹೇಳಲ್ಪಡುತ್ತೆ. 24ನೇ ಶ್ಲೋಕದಿಂದ 27 ಮೊದಲಾದ ಶ್ಲೋಕಗಳಲ್ಲಿ ಇಲ್ಲಿ ಹೇಳಲ್ಪಡುತ್ತೆ. ಅದು ಇಲ್ಲಿ ವಿವೇಕ ಅನ್ನುವ ಶಬ್ದದಲ್ಲಿ ಇನ್ನೂ ಅಧಿಕವಾದ ವಿಶೇಷವಾದ ವಿಷಯ ಹೇಳಲ್ಪಟ್ಟಿದೆ. ವಿವೇಕಾಸ ಅನುಸಂಧಾನ ಪ್ರಕಾರ ಅಂತ ಹೇಳಿ ಅದು ಸಮತ್ವ ಯೋಗ ಅಂತ ಹಿಂದೆ ಹೇಳಲ್ಪಟ್ಟಿದ್ದಾರೆ. ಒಂದು ಅಧಿಕವಾದ ಕೆಲವು ವಿಷಯಗಳು ಇಲ್ಲಿ ಹೇಳಲ್ಪಡುತ್ತೆ ಅನ್ನೋದನ್ನ ಇಲ್ಲಿ ಈಗ ಅಥ ಗತಾಸೂನ್ ಅಗತಾಸೂಂಶ ಇದು ಇಲ್ಲಿಯವರೆಗೂ ಎಲ್ಲ ಸಂಗತಿಯೆಲ್ಲ ವಿಷಯವೆಲ್ಲ ವಿವರಣೆ ಮಾಡಿ ಹೇಗೆಲ್ಲ ವಿಭಾಗ ಮಾಡಿ ಹೇಗೆ ಪೂರ್ಣವಾಗಿ ಭಗವದ್ಗೀತೆಯಲ್ಲಿ ವಿಷಯಗಳು ಹೇಗೆ ವಿಭಾಗವಾಗಿದೆ ಅನ್ನೋದನ್ನ ನಿರೂಪಣೆ ಮಾಡಿದ್ರು. ಈಗ ಗತಾಸೂನ್ ಅಗತಾಸೂಂಶ ಇತಿ ಪ್ರಾಗ್ ಸ್ವೇನೈವ ಉಪಕ್ಷಿಪ್ತ ಕ್ರಮೇಣ ಸಪ್ತಮಾರಂಭ ಪ್ರಕೃತಿದ್ವಯ ನಿರ್ದೇಶ ಕ್ರಮೇಣ ಚ
ಅಪೃಷ್ಟೋಪಿ ಅವಸರೇ ಪ್ರಾಪ್ತೆ ಸ್ವಯಮೇವ ಪರಿಶೋಧಿತು ಭಗವಾನ್ ಉವಾಚ ಇದಂ ಶರೀರಂ. ಅರ್ಜುನ ಕೇಳಲಿಲ್ಲ ಇದರ ವಿಷಯ ಹೇಳಪ್ಪ ಅಂತ ಹೇಳಿ. ಅವನಿಗೆ ಸಂಶಯ ಇತ್ತೋ ಇಲ್ಲವೋ, ಪರಮಾತ್ಮನು ತಾನೇ ಇದನ್ನು ಹೇಳಬೇಕಾದದ್ದು ಅಂತ ಅಪೃಷ್ಟೋಪಿ ಅವಸರೇ, ಈಗ ಇದಕ್ಕೆಲ್ಲ ಹೇಳೋದಕ್ಕೆ ಅವಸರ ಬಂದಿದೆ, ಅವಕಾಶ ಬಂದಿದೆ ಅಂತ ಪರಮಾತ್ಮನೇ ತಿಳಿದುಕೊಂಡು ಅಪೃಷ್ಟೋಪಿ ಅವಸರೇ ಪ್ರಾಪ್ತೆ ಸ್ವಯಮೇವ ಪರಿಶೋಧಯಿತು, ತಾನೇ ಸಂಶಯ ಬಂದಿರುತ್ತೋ ಇಲ್ವೋ ಅಂತಾನು ಗೊತ್ತಾಗೋದಿಲ್ಲ, ಬರುತ್ತೆ ಈ ರೀತಿ ಸಂಶಯ ಆವಾಗಲೂ, ಅದರಿಂದ ಈಗಲೇ ಪರಿಹಾರ ಮಾಡ್ತೀನಿ ಅಂತ ಕೃಷ್ಣನು ಹೇಳ್ತಾ ಇದ್ದಾನೆ. ಅದನ್ನು ಗತಾಸೋ ನಗತಾಸೋಂಶ್ಚ ನಾನು ಕುಶೋಚಂತಿ ಪಂಡಿತಾಹ ಅಂತ ಹೇಳಿದ ವಿಷಯವನ್ನು ಅದರಿಂದ ಸಪ್ತಮಾರಂಭ ಪ್ರಕೃತಿದ್ವಯ ನಿರ್ದೇಶ ಕ್ರಮೇಣ 7ನೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟ ಪರಾಪರ ಪ್ರಕೃತಿಯ ಒಂದು ನಿರ್ದೇಶ ಕ್ರಮದಿಂದಲೂ ಅದರ ವಿಷಯವನ್ನು ಇಲ್ಲಿ ಪರಿಶೋಧನೆ ಮಾಡೋಕ್ಕೆ ಇದಂ ಶರೀರಂ ಕೌಂತೆಯ ಅಂತ ಭ್ರಾಂತಿ ರೂಪ ಲೋಕೋಪಲಂಬ ಪ್ರಕಾರ ನಿರ್ದೇಶ ಪರಹ ಇದಂ ಶಬ್ದ. ಲೋಕದಲ್ಲಿ ಉಪಲಂಬ ಅಂದರೆ ಉಪಲಭ್ಯ, ತಿಳಿದು ಬರುವಂತಹದ್ದು. ಲೋಕದಲ್ಲಿ ತಿಳಿದು ಬರುವಂತಹದ್ದು ಏನು ಅಂದರೆ ಇದಂ, ಈ ಶರೀರವಿದೆಯಲ್ಲ ಅದುವೇ ಮೊದಲು ಕಣ್ಣಿಗೆ ಕಾಣೋದು, ನಮಗೆ ಶರೀರವೇ ಕಣ್ಣಿಗೆ ಬೀಳುತ್ತೆ, ಅದು ಭ್ರಾಂತಿ ರೂಪ, ಇದುವೇ ಆತ್ಮ ಅಂತ ತಿಳಿತಾರೆ. ಭ್ರಾಂತಿ ರೂಪವಾದ ಲೋಕೋಪಲಂಬ ಪ್ರಕಾರ, ಲೋಕದಲ್ಲಿ ತಿಳಿದು ಬರುವಂತಹ ಪ್ರಕಾರವನ್ನು ತಿಳಿಸುವಂತಹದ್ದು ಇದಂ ಶಬ್ದ. ಇದಂ ಶರೀರಂ ಅಂತ ಹೇಳುವಾಗ ಇದಂ ಅಂದರೆ ಏನು ಅಂದರೆ ಭ್ರಾಂತಿಯಾಗಿ ತಿಳಿದು ಬರುತ್ತಲ್ಲ ಲೋಕದಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ, ಆ ವಿಷಯವು ದೇಹೋಹಂ ಮನುಷ್ಯೋಹಂ ಅನ್ನೋದೇ ಇದಂ ಅನ್ನೋ ಶಬ್ದಕ್ಕೆ ಅರ್ಥ. ದೇವೋಹಂ ಮನುಷ್ಯೋಹಂ ಇತಿ ಅನಂತ ಜಾತಿ ಭೇದ ಉಪಲಕ್ಷಣಂ. ಬರೀ ದೇವ ಮನುಷ್ಯ ಹೇಳಿದೆಯಲ್ಲ ಅಂತ ಹೇಳಿದ್ರೆ ಬೇಕಾದಷ್ಟು ಜಾತಿಗಳಿದೆ, ಅನಂತವಾದ ಜಾತಿಗಳಿದೆ, ಎಲ್ಲಕ್ಕೂ ಇದು ಉಪಲಕ್ಷಣ, ಎಲ್ಲ ಜಾತಿ ಅಂತ ಅರ್ಥ. ಸ್ಥೂಲೋಹಂ ಕೃಶೋಹಂ ಇತಿ ಅನಂತ ಗುಣಭೇದ ಉಪಲಕ್ಷಣ. ಎಲ್ಲ ಗುಣಗಳಿಗೂ ಇದು ದಪ್ಪಗಿದ್ದೇನೆ ಸಣ್ಣಗಿದ್ದೇನೆ ಅಂದರೆ ಅದು ಎರಡು ಮಾತ್ರ ಅಲ್ಲ, ಎತ್ತರವಾಗಿರೋದು ಕುಳ್ಳಿಗಿರೋದು ಏನೇನಿದೆಯೋ ಎಲ್ಲವೂ ಕೂಡ ಅದರಲ್ಲಿ ಎಲ್ಲ ಗುಣಗಳಿಗೂ ಉಪಲಕ್ಷಣ. ಏವಂ ಜಾತಿ ಗುಣ ಉದಾಹರಣಂ. ಎರಡು ವಿಷಯ ಅಲ್ಲಿ ಹೇಳಲ್ಪಟ್ಟು, ಒಂದು ಜಾತಿ ಒಂದು ಗುಣ. ಜಾತಿ ಗುಣ ಉದಾಹರಣಂ ಗಚ್ಚಾಮಿ ಇತ್ಯಾದಿ ಕ್ರಿಯಾ ವಿಶೇಷ ಉಪಲಕ್ಷಣಾರ್ಥಂ, ಅದು ಕೂಡ ಸೇರಿದೆ. ಜಾತಿ ಗುಣ ಕ್ರಿಯೆಯೂ ಅಲ್ಲಿ ಸೇರಿದೆ. ಗಚ್ಚಾಮಿ ತಿಷ್ಟಾಮಿ ಹೀಗೆಲ್ಲ ಇದೆಯಲ್ಲ, ಉಪವಿಶಾಮಿ ಕೂತ್ಕೊಳ್ತೀನಿ, ನಡೀತೀನಿ, ನಿಂತ್ಕೊಳ್ತೀನಿ, ಇದೆಲ್ಲ ಹೇಳೋದಕ್ಕೂ ಕೂಡ ಉಪಲಕ್ಷಣ. ಇದೆಲ್ಲವೂ ಕೂಡ ಬರೀ ಇಷ್ಟೇ ಅಂತ ಅರ್ಥವಲ್ಲ, ಎಲ್ಲವನ್ನೂ ಸೇರಿಸುತ್ತೆ ಇದು. ಸಂಸಾರಿಣಾಂ ಭೋಕ್ತೃತ್ವಂ ಹಿ ಪ್ರಾಯಶಃ ದೇಹಾತ್ಮ ಭ್ರಮಮೂಲಂ ಆತ್ಮನ ಭೋಕ್ತ್ರ ಅಂತ ಹೇಳೋದು. ಭೋಕ್ತಾ ಅಂತಾನೆ ಉಪನಿಷತ್ತು ಹೇಳುತ್ತೆ. ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವ ಅಂತ ಹೇಳಿ ಜೀವಾತ್ಮನನ್ನ ಭೋಕ್ತಾ ಅಂತಾನೆ ಹೇಳಲ್ಪಡುತ್ತೆ, ಅನುಭವಿಸುವವನು ಅಂತ ಹೇಳಿ. ಸಂಸಾರಿಗಳಿಗೆ ಈ ಅನುಭವಿಸುವೇ ಭೋಕ್ತೃತ್ವವೇ ದೇಹಾತ್ಮ ಭ್ರಮ ಮೂಲವಾದದ್ದು. ಆದ್ದರಿಂದ ಅಭಿಪ್ರಾಯದಿಂದ ಆತ್ಮನ ಭೋಕ್ತ್ರ ಕ್ಷೇತ್ರಮಿತಿ ಅಭಿಧೀಯತೆ ಇತ್ಯನೇನ ಇವ ಭೋಗ್ಯತ್ವ ಪ್ರತೀತ. ಕ್ಷೇತ್ರಂ ಅಂತ ಹೇಳಿದ್ರೇನೆ ಭೋಗ್ಯವಾದದ್ದು ಅನ್ನು ತಿಳಿದು ಬರುತ್ತೆ. ತತಶ್ಚ ಕೇದಾರಾತ್ ದೇವದತ್ತಃ ಇತಿ ಪ್ರತಿಸಂಬಂಧಿತ್ವೇನ ಅರ್ಥಾಕ್ಷಿಪ್ತಃ ಭೋಕ್ತ ಭೋಕ್ತೃತ್ವಾಕಾರೇಣ ಅರ್ಥಾಂತರಭೂತಃ ಸಿದ್ಧಃ ಇತಿ ಭೋಕ್ತುಃ ಆತ್ಮನಃ ಅರ್ಥಾಂತರಭೂತಸ್ಯ. ಕ್ಷೇತ್ರ ಅಂದರೆ ಲ್ಯಾಂಡ್ ಅಂತ ಅರ್ಥ, ಭೂಮಿ, ಒಂದು ಪದ, ಒಂದು ಜಾಗ ಅಂತ ಅರ್ಥ. ಆದ್ದರಿಂದ ಒಬ್ಬ ದೇವದತ್ತನಿಗೆ ಸೇರಿದ ಒಂದು ಭೂಮಿ ಇದೆ. ಕೇದಾರ ಅಂದರೆ ಒಂದು ಭೂಮಿ, ಅವನಿಗೆ ಸೇರಿದಂತಹ ಒಂದು ಇದು. ಕೇದಾರಾತ್ ದೇವದತ್ತ ಅಂತ ಹೇಳೋ ಹಾಗೆ, ಆದ್ದರಿಂದ ಅವನು ದೇವದತ್ತ, ಅದನ್ನು ನೋಡಿ ಇದು ದೇವದತ್ತನ ಕ್ಷೇತ್ರ ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿಸಂಬಂಧಿತ್ವೇನ ಅರ್ಥಾಕ್ಷಿಪ್ತ. ಆ ಕ್ಷೇತ್ರಕ್ಕೆ ಪ್ರತಿಸಂಬಂಧಿಯಾದ ಅರ್ಥವು ಯಾರು ಅಂದರೆ ಭೋಕ್ತ, ಅನುಭವಿಸುವಂತಹವನು. ಭೋಕ್ತೃತ್ವಾಕಾರೇಣ ಅರ್ಥಾಂತರಭೂತ, ಆದ್ದರಿಂದ ಅದು ಭೋಗ್ಯವಾದದ್ದು, ಇದು ಅನುಭವಿಸುವವನು. ಭೋಕ್ತ ಅವನು ಭೋಕ್ತೃತ್ವ ಇರೋದರಿಂದ ಬೇರೆಯ ಪದಾರ್ಥ ಅವನು. ಭೋಕ್ತು ಆತ್ಮನಃ ಅರ್ಥಾಂತರಭೂತಂ, ಅನುಭವಿಸುವವನಿಗಿಂತ ಅದು ಬೇರೆ ಆಯಿತು. ಭೋಗಸ್ಯ ಉತ್ಪತ್ತಿ ಸ್ಥಾನತೆಯ ಕ್ಷೇತ್ರತ್ವವಾಚೋ ಯುಕ್ತಿ ಭೋಗಕ್ಷೇತ್ರಂ ಇತಿ. ಭೋಗವನ್ನು ಉಂಟು ಮಾಡುತ್ತೆ, ಆದ್ದರಿಂದ ಉಳುವಂತಹ ಭೂಮಿ. ಕ್ಷೇತ್ರ ಅಂದರೆ ಉಳುವಂತಹ ಭೂಮಿ, ಅದರಲ್ಲಿ ಎಲ್ಲ ಬೆಳೆಗಳನ್ನೆಲ್ಲ ಬೆಳೆದು ಎಲ್ಲ ಅನುಭವಿಸ್ತಾರೆ. ಆದ್ದರಿಂದ ಅದು ಕೇದಾರ ಅಂದರೆ ಅದುವೇ ಉಳುವಂತಹ ಭೂಮಿ, ಅದು ಭೋಗಕ್ಷೇತ್ರ. ಅದರಲ್ಲಿ ಭೋಗಕ್ಕೆ ಉತ್ಪತ್ತಿ ಸ್ಥಾನ, ಅದರಲ್ಲಿ ಎಲ್ಲ ಉತ್ಪನ್ನವಾಗುತ್ತೆ. ಆದ್ದರಿಂದ ಕ್ಷೇತ್ರ ಅಂತ ಹೇಳಲ್ಪಟ್ಟಿದೆ ಭೋಗಕ್ಷೇತ್ರ ಶರೀರಕ್ಕೆ. ಕ್ಷತ ತ್ರಾಣ ಕ್ಷಯ ಕ್ಷರಣಾದಿ ಅಪ್ರಸಿದ್ಧ ಕ್ಲಿಷ್ಟಾರ್ಥ ಗ್ರಹಣಾತ್
ಕ್ಷೇತ್ರವತ್ ಕರ್ಮ ಬೀಜ ಫಲೋತ್ಪತ್ತಿ ಸ್ಥಾನತ್ವ ಗ್ರಹಣಮೇವ ಉಚಿತಂ ಇತಿ ಭಾವಃ. ಕ್ಷೇತ್ರ ಕ್ಷತ ತ್ರಾಣ ಕ್ಷಯ ಕ್ಷರಣ ಮೊದಲಾದೆಲ್ಲ ಅರ್ಥಗಳು ಹೇಳಬಹುದು. ಇದೆಲ್ಲ ಅಪ್ರಸಿದ್ಧವಾದ ಕಷ್ಟವಾದ ಅರ್ಥಗಳು. ಆದ್ದರಿಂದ ಇಲ್ಲಿ ಕ್ಷೇತ್ರ ಅಂತ ಹೇಳಿದ್ರೆ ತ್ರ ಅನ್ನೋದ್ರಿಂದ ತ್ರಾಣ ರಕ್ಷಣೆ ಮಾಡೋದು ಮೊದಲಾದೆಲ್ಲ ಬರುತ್ತೆ. ಕ್ಷಯವಾಗೋದು ಒಂದು ಕ್ಷ ಅನ್ನೋ ಅಥವಾ ಕ್ಷಯೇ ಕ್ಷಯವಾಗದ ಶಬ್ದ ಅರ್ಥ ಬರುತ್ತೆ. ಇದೆಲ್ಲ ಅರ್ಥಗಳು ಅಷ್ಟು ಪ್ರಸಿದ್ಧವಾಗಿಲ್ಲ ಕ್ಷೇತ್ರ ಶಬ್ದಕ್ಕೆ. ಕ್ಷೇತ್ರ ಅಂದರೆ ಭೂಮಿ, ಉಳುವಂತಹ ಭೂಮಿ. ಅಲ್ಲಿ ಬೀಜ ಹಾಕಿ ಬೆಳೆಯನ್ನು ಬೆಳೆದು ಅದನ್ನೆಲ್ಲ ಅನುಭವಿಸ್ತಾರೆ. ಆದ್ದರಿಂದ ಆ ಅರ್ಥದಲ್ಲಿ ಇಲ್ಲಿ ಹೇಳುವಾಗ ಕ್ಷೇತ್ರವತ್ ಕರ್ಮ ಬೀಜ ಫಲೋತ್ಪತ್ತಿ ಸ್ಥಾನತ್ವ ಗ್ರಹಣಂ, ಕರ್ಮ ಅನ್ನುವ ಬೀಜವನ್ನು ಹಾಕಿ ಅದರಿಂದ ಬರುವ ಫಲವನ್ನು ತೆಗೆದುಕೊಂಡು ಅನುಭವಿಸ್ತಾನೆ. ಆದ್ದರಿಂದ ಇಲ್ಲಿ ಕ್ಷೇತ್ರ ಅಂತ ಹೇಳಿದ್ರು ವಾಚೋಯುಕ್ತಿ ಅಂತ ಹೇಳಿದೆ. ಆದ್ದರಿಂದ ಗ್ರಹಣಮೇವ ಉಚಿತಂ. ಕರ್ಮ ಬೀಜ ಫಲೋತ್ಪತ್ತಿ ಸ್ಥಾನತ್ವ ಗ್ರಹಣ. ಕರ್ಮ ಬೀಜವನ್ನು ಬಿತ್ತಿ ಅಲ್ಲಿ ಬರುವ ಫಲಗಳನ್ನೆಲ್ಲ ಅನುಭವಿಸ್ತಾನೆ. ಕರ್ಮ ಮಾಡಿ ಫಲವನ್ನೆಲ್ಲ ಅನುಭವಿಸ್ತಾನೆ. ಅದಕ್ಕೆ ಇದು ಭೂಮಿ, ಉಳುವಂತಹ ಭೂಮಿಯಾಗಿದೆ. ಆದ್ದರಿಂದ ಕ್ಷೇತ್ರ ಅನ್ನೋದು ಹೇಳಲ್ಪಟ್ಟಿದೆ. ಅದುವೇ ಉಚಿತವಾದ ಅರ್ಥ. ಆದ್ದರಿಂದ ಭೋಕ್ತು ಆತ್ಮನಃ ಅರ್ಥಾಂತರಭೂತು ಭೋಗಕ್ಷೇತ್ರಂ ಅಂತ ಹೇಳಿದ್ರು. ಅದಕ್ಕೆ ಅಭಿಧೀಯತೆ ಇತ್ಯನೇನ ಆಕಾಂಕ್ಷಿತ ಉಚಿತ ಕರ್ತೃಧ್ಯಾರ ಹಿರಿಯರಾದ ಆತ್ಮವಿದ್ಭಿ ಹೇಳಲ್ಪಡುತ್ತೆ ಅಂತ ಹೇಳಿದ್ರೆ ಮುಖ್ಯಾರ್ಥದಲ್ಲಿ ಹೇಳಲ್ಪಡುತ್ತೆ. ಅಭಿಧಾವೃತ್ತಿ ಅಭಿಧೀಯತೆ. ಇಲ್ಲಿ ಕರ್ತೃ ಅಧ್ಯಾಹಾರ ಯಾರಿಂದ ಹೇಳಲ್ಪಡುತ್ತೆ? ಕರ್ತ ಯಾರು, ಹೇಳೋರು ಯಾರು ಇದು ಅಂತ ಹೇಳಿದ್ರೆ ಆತ್ಮಯಾಥಾತ್ಮ್ಯವಿದ್ಭಿ, ಆತ್ಮಯಾಥಾತ್ಮ್ಯವನ್ನು ತಿಳಿದವರು ಹೇಳ್ತಾರೆ. ಕ್ಷೇತ್ರಮಿತಿ ಅಭಿಧೀಯತೆ ಹೇಳಲ್ಪಡುತ್ತೆ ಅಂದರೆ ಯಾರಿಂದ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಆತ್ಮಯಾಥಾತ್ಮ್ಯವನ್ನು ತಿಳಿದವರಿಂದ ಅವರು ಹೇಳ್ತಾರೆ ಹೀಗೆ. ಅತ್ ಯದ್ವಾ ತದ್ವಿಧ ಇತಿ ಪದಮತ್ರಾಪಿ ವಿಪರಿಣಾಮೇನ ಪ್ರಕೃತ ವಿಷಯತೆಯ ತದ್ವಿದ್ಭಿ ಇತಿ ಭಾವ್ಯ. ತದ್ವಿಧ ಅನ್ನೋದನ್ನೇ ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು. ತದ್ವಿದ್ಭಿ ಅಭಿಧೀಯತೆ ಅಂತ ಹೇಳಿ. ವಿಪರಿಣತೆ ಚ ತಸ್ಮಿನ್ ತಚ್ಛಬ್ದ ಪ್ರಕೃತ ಕ್ಷೇತ್ರಪರಃ ಇತಿ ಅಭಿಪ್ರಾಯ. ಏತದ್ಯೋ ವೇತ್ತಿ ಇತ್ಯನೇನೈವ ದೇಹಾದ್ ವ್ಯತಿರೇಕಃ ಸ್ಫುಟೀಕ್ರಿಯತೆ ಇತ್ಯಾಹ. ಏತದ್ ಅವಯವ ಸಂಘಾತರೂಪೇಣ ಅವಯವಶಃ ಸಂಘಾತರೂಪೇಣ ಚ ಇದಮಹಂ ವೇದ್ಮಿ ಇತಿ. ಏತದ್ಯೋ ವೇತ್ತಿ ಅಂದರೆ ಹೇಗೆ ತಿಳಿತಾರೆ? ಅವಯವಶವಾಗಿಯೂ ತಿಳಿತಾರೆ. ಒಂದೊಂದು ಅವಯವಗಳನ್ನು ನನ್ನ ಕೈ ನನ್ನ ಕಾಲು ಅಂತ ತಿಳಿತಾರೆ. ಸಂಘಾತ ರೂಪದಿಂದ ನನ್ನ ಶರೀರ ಅಂತಲೂ ತಿಳಿತಾರೆ. ಎರಡು ವಿಧವಾಗಿಯೂ ನಾನೇ ಇದು ಅಂತ ತಿಳಿತಾರೆ. ಅಯಂ ಅಭಿಪ್ರಾಯ ಇದಮಹಂ ಇತಿ ಪ್ರತ್ಯಕ್ತ್ವ ಪರಾಕ್ತ್ವಾಭ್ಯಾಮೇವ ತಾವದ್ಭೇದ ಪ್ರತೀಯತೆ ಗೃಹಾಧಿಪದೇವ. ಇದಂ ಅಹಂ ವೇದ್ಮಿ ಅಂತ ಹೇಳುವಾಗ ಏತದ್ ಅವಯವಶಃ ಸಂಘಾತರೂಪೇಣ ಚ ಇದಂ ಅಹಂ ವೇದ್ಮಿ. ಇದಂ ಬೇರೆ ಅಹಂ ಬೇರೆ ಆಯಿತು. ಅಲ್ಲಿ ಇದಂ ಬೇರೆ ಅಹಂ ಬೇರೆ. ಆದ್ದರಿಂದ ಅಹಂ ಅನ್ನೋದು ಪ್ರತ್ಯಕ್ತ್ವ, ಇದಂ ಅನ್ನೋದು ಪರಾಕ್ತ್ವ. ಅಂದರೆ ಇದಂ ಅನ್ನೋದು ಇನ್ನೊಬ್ಬರಿಗೆ ತಿಳಿಯಲ್ಪಡುವಂಥದ್ದು, ಇನ್ನೊಂದರಿಂದ ತಿಳಿಯಲ್ಪಡುವಂಥದ್ದು ಪರಾಕ್ತ್ವ. ತಾನು ತಿಳಿಯೋದಿಲ್ಲ. ಘಟ ಅನ್ನೋದು ಪರಾಕ್, ಇದು ಪ್ರತ್ಯಕ್ ಜೀವಾತ್ಮ ತನ್ನನ್ನು ತಾನು ತಿಳಿತಾನೆ ಅಹಂ ಅಂತ ಹೇಳಿಬಿಟ್ಟು. ಆದ್ದರಿಂದ ಇದಂ ಅಹಂ ಅಂತ ಹೇಳುವಂಥದ್ದು ಅಹಂ ಅನ್ನೋದು ಪ್ರತ್ಯಕ್ತ್ವವನ್ನು ತಿಳಿಸುತ್ತೆ, ಇದಂ ಅನ್ನೋದು ಪರಾಕ್ತ್ವವನ್ನು ಇದೆರಡರಿಂದ ಭೇದವು ಉಂಟಾಗಿದೆ, ತಿಳಿದು ಬರುತ್ತೆ. ಗೃಹಾಧಿಪತೇವ, ಇದು ನನ್ನ ಮನೆ ಅಂತ ಹೇಳೋ ಹಾಗೆ. ಮನೆಗೂ ನಮಗೂ ಹೇಗೆ ಭೇದ ತಿಳಿದು ಬರುತ್ತೋ ಹಾಗೆ ಶರೀರಕ್ಕೂ ನಮಗೂ ಕೂಡ ಭೇದವು ತಿಳಿದು ಬರುತ್ತೆ. ನಚ ದೇವೋಹಂ ಮನುಷ್ಯೋಹಮಿತಿ ಸಾಮಾನಾಧಿಕರಣ್ಯ ಉಪದೇಶ ಹೇತುಭೂತ ದೇಹಾತ್ಮಬುದ್ಧ್ಯಾವ ಸಾ ಪ್ರತೀತಿ ಭ್ರಾಂತಿರಿತಿ ಯುಕ್ತಂ ತಯೈವ ದೇಹಾತ್ಮಬುದ್ಧೇ ವಾದಾತ್. ದೇವನು ನಾನು, ಮನುಷ್ಯನು ನಾನು ಅನ್ನೋ ಸಾಮಾನಾಧಿಕರಣ್ಯ ಉಪದೇಶಕ್ಕೆ ಕಾರಣವಾದ ದೇಹಾತ್ಮಬುದ್ಧಿ ಯಾವುದಿದೆಯೋ ಅದು ಭ್ರಾಂತಿ ಸಾ ಪ್ರತೀತಿ ಭ್ರಾಂತಿ ರೀತಿ ಯುಕ್ತಂ ತಯೈವ ದೇಹಾತ್ಮಬುದ್ಧೇ ಬಾಧಾತ್. ದೇಹಾತ್ಮಬುದ್ಧಿ ಅದರಲ್ಲಿಯೇ ಬಾಧಿತವಾಗಿಬಿಡುತ್ತೆ ಅಂತ ಹೇಳಿ. ಹೀಗೆ ಭ್ರಾಂತಿ ರೀತಿ ನಯುಕ್ತಂ ಅಂತ ಇಲ್ಲಿ ಭ್ರಾಂತಿ ಅಂತ ಹೇಳಕ್ಕಾಗೋದಿಲ್ಲ. ದೇಹೋಂ ಸಾಮಾನ್ಯಧಿಕರಣ್ಯ ಉಪದೇಶಕ್ಕೆ ಕಾರಣವಾದ ದೇಹಾತ್ಮಬುದ್ಧಿಯೇ ಬುದ್ಧಿಯಾ ಸಾ ಪ್ರತಿ, ದೇಹಾತ್ಮಬುದ್ಧಿಯಿಂದಲೇ ದೇವೋಹಂ ಅಂತ ತಿಳಿದು ಬರುತ್ತೆ ಅಂತ ಹೇಳೋದು ಸರಿ ಇಲ್ಲ. ಅದು ಯಾಕೆ ಅಂದರೆ ದೇಹಾತ್ಮಬುದ್ಧಿ ದೇವ ಅಹಂ ಅನ್ನೋದರಲ್ಲೇ ಬಾಧಿತವಾಗುತ್ತೆ. ಯಾಕೆ ಅಂದರೆ ದೇಹಾತ್ಮಬುದ್ಧೇ ಬಾಧಾತ್ ಅಂದರು.
ದೇವ ಅಹಂ ಅನ್ನೋದರಿಂದಲೇ ಸಾಮಾನಾಧಿಕರಣ ಇದೆಯಲ್ಲ, ಅದರಿಂದಲೇ ಭ್ರಾಂತಿ ಇದು ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಅಂದರೆ ಇದು ಬೇರೆ ನಾನು ಬೇರೆ ಅಂತ ದೇವ ಅಹಂ ಅಹಂ ಅನ್ನೋದು ಪ್ರತ್ಯೇಕತ್ವ, ದೇವ ಅನ್ನೋದು ಬೇರೆ ಆಯಿತು. ದೇವ ಅಹಂ ಅಂತ ಹೇಳಿದಾಗ ದೇಹಾತ್ಮ ಬುದ್ಧೇ ಬಾಧಾತ್, ದೇಹಾತ್ಮ ಬುದ್ಧಿ ಅದರಿಂದಲೇ ಹೋಗ್ಬಿಡುತ್ತೆ. ಆದ್ದರಿಂದ ನಾನು ದೇವನು ಅಂತ ಹೇಳಿದಾಗ ನಾನು ಬೇರೆ ಅದು ಬೇರೆ ಅನ್ನೋ ತಿಳಿಯುತ್ತೆ. ದೇವತ್ವ ವಿಶಿಷ್ಟನಾದವನು ನಾನು. ಬಲವತಾ ಹಿ ದುರ್ಬಲಂ ಬಾಧ್ಯೇತ ಉಪಪತ್ತಿ ಶಾಸ್ತ್ರೇ ಚ ಪ್ರಾಕ್ ಪ್ರಾಕ್ ಪ್ರಪಂಚಿತೆ ಬಲಂ ವ್ಯತಿರೇಕ ಬುದ್ಧೇ ದೇಹಾತ್ಮ ಬುದ್ಧೇಸ್ತು ಉಭಯಮಪಿ ಪ್ರತಿಕೂಲಮಿತಿ. ಉಪಪತ್ತಿ ಶಾಸ್ತ್ರ ಇದು ಬಲವಾದದ್ದು ದುರ್ಬಲವನ್ನು ಬಾಧಿಸಬೇಕು. ಅದರಿಂದ ಉಪಪತ್ತಿ ಶಾಸ್ತ್ರೇಚ ಅಂದರೆ ಯಾವುದು ಉಪಪನ್ನ ಯಾವುದು ಅನುಪಪನ್ನ ಅನ್ನೋದನ್ನು ತಿಳಿಯುವಂತಹದ್ದು. ಅದರಲ್ಲಿ ಮೊದಲು ತಿಳಿಯಲ್ಪಟ್ಟ ಪ್ರಾಕ್ ಪ್ರಪಂಚಿತೆ ಬಲಂ ವ್ಯತಿರೇಕ ಬುದ್ಧೇ ದೇಹಾತ್ಮ ಬುದ್ಧೇಸ್ತು ಉಭಯಮಪಿ ಪ್ರತಿಕೂಲಂ. ಎರಡು ಕುಲ ವ್ಯತಿರೇಕ ಬಲಂ ವ್ಯತಿರೇಕ ಬುದ್ಧೇ ಬಲಂ, ಪ್ರಾಕ್ ಪ್ರಪಂಚಿತೆ ವ್ಯತಿರೇಕ ಬುದ್ಧೇ ಬಲಂ. ಮೊದಲು ಹೇಳಲ್ಪಟ್ಟ ಇದು ಬೇರೆ ಅನ್ನೋದು ಬಲವಾಗುತ್ತೆ. ದೇಹಾತ್ಮ ಬುದ್ಧಿ ಅಂತ ಹೇಳುವಂಥದ್ದು ಬುದ್ಧೇಹೇ ತು ಉಭಯಮಪಿ ಪ್ರತಿಕೂಲಮೇವ, ಎರಡು ಕುಲ ಪ್ರತಿಕೂಲವಾಗಿಯೇ ಇದೆ ಅಂತ ಹೇಳಿದ್ರು. ದೇಹೋಂ ಮನುಷ್ಯೋಹಂ ಸ್ಥೂಲೋಹಂ ಕೃಶೋಹಂ ಮೊದಲಾದದ್ದು. ಆದ್ದರಿಂದ ಅವಯವವಾಗಿ ಆಗಲಿ ಸಂಘಾತ ರೂಪವಾಗಲಿ ಪ್ರಾಗುಕ್ತಾಂ ಪ್ರತ್ಯೇಕ ಸಮುದಾಯಾದಿ ವಿಕಲ್ಪ ಅನುಪಪತ್ತಿಂ ಅಭಿಪ್ರೇತ್ಯ ಅವಯವಶಃ ಸಂಘಾತ ರೂಪೇಣ, ಪ್ರತ್ಯೇಕವಾಗಿಯೇ ಆಗಲಿ ಸಮುದಾಯವಾಗಿಯೇ ಆಗಲಿ ಯಾವುದೇ ಹೇಳಿದ್ರು ಕೂಡ ಒಂದು ವಿಷಯವನ್ನು ಹೇಳಿ ನಾನು ಅಂತ ಹೇಳಿದ್ರೆ ಆಗಲಿ ಅಥವಾ ಎಲ್ಲವನ್ನು ಸೇರಿಸಿ ಸಂಘಾತ ರೂಪದಲ್ಲಿ ಹೇಳಿದ್ರು ಕೂಡ ಎರಡೂ ಕೂಡ ದೇಹಾತ್ಮ ಬುದ್ಧಿಗೆ ಪ್ರತಿಕೂಲವಾದದ್ದು. ಯಾಕೆಂದರೆ ದೇಹವೇ ಆತ್ಮ ಅಲ್ಲ ಅನ್ನೋ ತಿಳಿಯುತ್ತೆ. ಅದರಿಂದಲೇ ನಾನು ಬೇರೆ ಇವನು ಬೇರೆ ಅನ್ನುತ್ತಾನೆ ಅಲ್ಲಿಯೂ ತಿಳಿದು ಬರುತ್ತೆ. ದೇವ ಅಹಂ ಅಂತ ಹೇಳಿದಾಗಲೇ ಪ್ರತ್ಯೇಕತ್ವ ಪರಾತ್ವ ಎರಡೂ ಇದೆ ಅಲ್ಲಿಯೇ. ಆದ್ದರಿಂದ ಆ ರೀತಿ ಅವಯವಶಃ ಅಂದರೆ ಮಮ ಮೂರ್ಧ ಮಮ ಹಸ್ತ ಇತ್ಯಾದಿ ರೂಪೇಣ ಅವಯವೇಭ್ಯ ಅಹಮರ್ಥ ಸ್ಫುಟಂ ಭಿನ್ನತೆಯ ಪ್ರತೀಯತೆ. ನತು ಅಹಂ ಮೂರ್ಧ ಇತ್ಯಾದಿ ರೂಪೇಣ, ನಾನೇ ತಲೆ ಅಂತ ತಿಳಿದು ಬರೋದಿಲ್ಲ, ನನ್ನ ತಲೆ ಅಂತಲೇ ಹೇಳೋದು. ನಾನು ಬೇರೆ ತಲೆ ಬೇರೆ ಅಂತ ತಿಳಿದು ಬರುತ್ತೆ. ಸಂಘಾತ ರೂಪದಿಂದ ಮಮ ಶರೀರಂ ಇತ್ಯೇವ ಹಿ ಸಂಘಾತೇಪಿ ಭೇದಧೀಹಿ, ಅದರಲ್ಲಿಯೂ ನನ್ನ ಶರೀರ ಮೊದಲಾದದ್ದು. ಏತದ್ಯೋ ವೇತ್ತಿ ಇತ್ಯನೇನ ಅಭಿಪ್ರೇತಂ ಉಪಲಂಬ ಸಿದ್ಧಂ ಭೇದಂ ವೇದ್ಯಭೂತಾತ್. ಅದರಿಂದ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅವಯವಶಃ ಸಂಘಾತ ರೂಪೇಣ ಹೇಗೆ ಅನ್ನೋದು ಇಲ್ಲಿ ಹೇಳಿದ್ರು. ಅದನ್ನು ಸ್ಪಷ್ಟವಾಗಿ ವಿವರಿಸ್ತಾರೆ. ಒಂದೊಂದು ಬೇರೆ ಬೇರೆಯಾಗಿ ಅವಯವಾಗಿ ನನ್ನ ಕೈ ನನ್ನ ತಲೆ ಮೊದಲಾಗಿ ತಿಳಿಯುವಾಗಲೂ ಬೇರೆ ಬೇರೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಸಂಘಾತ ರೂಪದಲ್ಲಿಯೂ ಹಾಗೆಯೇ ತಿಳಿದು ಬರುತ್ತೆ. ಇಲ್ಲಿ ತದ್ವಿಧ ಅಂದರೆ ಯಾಥಾತ್ಮ್ಯ ವಿದ್ಧಿ ಅನ್ನೋದು ಆತಾತ್ಮ್ಯ ವಿಧ ಸಾಮಾನ್ಯ ಜ್ಞಾನ ಮಾತ್ರಸ್ಯ ನಿರ್ಣಯ ಅನುಪಯುಕ್ತತ್ವಾತ್. ಸಾಮಾನ್ಯವಾಗಿ ತಿಳಿದವರಿಗೆ ನಿರ್ಣಯ ಮಾಡೋಕ್ಕಾಗೋದಿಲ್ಲ, ನಿರ್ಣಯಾತ್ಮಕವಾದ ಜ್ಞಾನ ಇರಬೇಕು. ಆದ್ದರಿಂದ ಯಾಥಾತ್ಮ್ಯ ಜ್ಞಾನ ಇದ್ದವರಿಗೆ ಈ ರೀತಿ ನಿರ್ಣಯ ಮಾಡೋಕ್ಕೆ ಸಾಧ್ಯ. ಇದು ಬೇರೆ ಅಂತ ನಿರ್ಣಯಾತ್ಮಕವಾಗಿ ಹೇಳಬೇಕಾದ್ರೆ ಅದರ ಯಾಥಾತ್ಮ್ಯವನ್ನು ತಿಳಿದವರಾಗಿರಬೇಕು. ಆದ್ದರಿಂದ ಅದನ್ನು ಅಲ್ಲಿ ಹೇಳಿ ಇದು ಮುಂದೆ ಕೆಲವು ಆಶಂಕೆಗಳನ್ನು ಹಾಕ್ತಾರೆ. ಇದರಲ್ಲಿ ನಾನು ಅಂತ ಆರಂಭಿಸಿ ಮತ್ತೆ ಇನ್ನೂ ವಿವರಿಸ್ತಾರೆ. ಇದನ್ನು ಇನ್ನು ಬೇಕಾದಷ್ಟಿದೆ. ತಾತ್ಪರ್ಯ ಚಂದ್ರಿಕೆ ವಿಸ್ತಾರವಾಗಿದೆ. ಇದಕ್ಕೆ ಅದನ್ನು ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರ ತಿಳಿಸ್ಕೊಡ್ತೇನೆ. ನಿತ್ಯ ಮಚ್ಚದ ಪದಾಂಬುಜಗ್ಮೋಹತಃ ತರಿತರಾಣಿ ನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯದೇಕ ಸಿಂಧೋ ರಾಮಾನುಜಸ್ತು ಜಗಂ ಪ್ರಪದ್ಯೆ ಕವಿತಾರ್ಕಿಕ ಸಿಂಹ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ